Hello everyone, good evening. And the first thing, a good job. ಎಲ್ಲರೂ ಡೈಲಿ ಟಾಸ್ಕ್ ಮಾಡ್ತಾ ಇದ್ದೀರಾ. ರಿಯಲಿ ಗುಡ್ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಸೊ ಪ್ಯಾರಲಲಿ ಥ್ಯಾಂಕ್ಸ್ ಟು ಗುರು ಅಂಡ್ ಬದ್ರಿ ಫಾರ್ ಡೂಯಿಂಗ್ QA. ಸೊ ನಾವು ಕತೆ ಏನು? ಸೇಮ್ ಸೇಮ್ ಪ್ರಾಜೆಕ್ಟ್, ಸೇಮ್ ಥಿಂಗ್ಸ್, ಐ ಆಮ್ ನಾಟ್ ಚೇಂಜಿಂಗ್ ಎನಿಥಿಂಗ್. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಶನಿವಾರ ಭಾನುವಾರ ನಾನು ಆಕ್ಯುಪೈ ಆಗೋದೆ. ಹಾಗಾಗಿ ಇಮೇಲ್ಸ್ ಹೋಗಿಲ್ಲ. ತೋರಿಸ್ಬಿಡ್ತೀನಿ. ದಿಸ್ ಇಸ್ ದಿ ಇಶ್ಯೂ. ಏನ್ ಇಶ್ಯೂ? ಕ್ಲೈಂಟು ಇಮೇಲ್ ದಿನ ಕಳಿಸಿ ಅಂತ ಹೇಳಿದ್ರು, ಫೈಲ್ ಕೊಡ್ತಾ ಇದ್ರು. ಸೊ ಫೈಲ್ ಕೊಡ್ತಾ ಇದ್ದಿದ್ರಿಂದ ಇಲ್ಲಿ ನೋಡಿ ಕೆಲವೊಂದು ಇಮೇಲ್ಸ್ ಹೋಗಿದೆ. ಬಟ್ ಲಾಸ್ಟ್ ಇಮೇಲ್ ಹೋಗಿರೋದು 21st ನಮ್ದು ಬರ್ತ್ಡೇ ಇಮೇಲ್. 22nd 23rd 2 ದಿನ ಇಮೇಲ್ ಹೋಗಿಲ್ಲ. ಇಟ್ಸ್ ಅ ವೆರಿ ವೆರಿ ಬಿಗ್ ಮಿಸ್ಟೇಕ್. ಕ್ಲೈಂಟ್ ಒಪ್ಪಲ್ಲ ಇದನ್ನ. ಇಮೇಲೇ ಕಳಿಸಿಲ್ಲ ನಾವು. ವೆಲ್ಕಮ್ ಇಮೇಲ್ 1 ಹೋಗಿಲ್ಲ, 2 ಹೋಗಿಲ್ಲ, 3 ಹೋಗಿಲ್ಲ. ಸೊ ಈ ಸಿನಾರಿಯೋನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಮಗೆ ಆಟೋಮೇಷನ್ ಬೇಕು. ಸೊ ನಾನೀಗ ಆಟೋಮೇಷನ್ ಮಾಡಲೇಬೇಕು. ಕ್ಲೈಂಟ್ಗೆ ಜಸ್ಟಿಫೈ ಮಾಡಕ್ ಆಗಲ್ಲ. 2 ದಿನ ಶನಿವಾರ ಭಾನುವಾರ ಯಾರಾದರೂ ಈ ಟೂಲ್ಗೆ ಲಾಗಿನ್ ಆಗಿ ಇಮೇಲ್ ಕಳಿಸ್ಬೇಕಿತ್ತು ಈ ಟೂಲ್. ಸೊ ಅದಕ್ಕೆ ನಾನು ಆಟೋಮೇಷನ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಎನ್ ಆಟೋಮೇಷನ್. ವೆಲ್ಕಮ್ ಸೀರೀಸ್ ಇಮೇಲ್ ಸೆಂಡ್ ಆಟೋಮೇಷನ್. ಚಂದ್ರ ಸೇವ್ ಮಾಡ್ತೀನಿ. 3 ಇಮೇಲ್ ಹೋಗ್ಬೇಕು ಅಲ್ವಾ? ಒಂದಾದ್ಮೇಲೆ ಒಂದು ಹೋಗ್ಬೇಕು. ಇದು ಫಸ್ಟ್ ಇಮೇಲು, ಆಮೇಲೆ ಸೆಕೆಂಡ್ ಇಮೇಲು, ಆಮೇಲೆ ಥರ್ಡ್ ಇಮೇಲ್ ಹೋಗ್ಬೇಕು. ಆರ್ಡರ್ ಚೇಂಜ್ ಆಗಂಗಿಲ್ಲ. ಹಾಗಾಗಿ ಬರ್ಡೇ ಇಮೇಲ್ ಹೋಗ್ಬೇಕು ಕೊನೆಯಲ್ಲಿ. ಇವಾಗ ನಾನು ಮಾಡ್ತಾ ಇರೋದು ಆಟೋಮೇಷನ್. ಸೊ ಇವತ್ತು ಇದು ನಾಳೆಯಿಂದ ರನ್ ಆಗುತ್ತೆ. ಇವತ್ತು ನಾನು ಏನು ಮಾಡಬೇಕು ಅದನ್ನ ನಾನು ನಿಮ್ಮ ಮುಂದೆ ಮಾಡ್ತೀನಿ. ಆಮೇಲೆ ಆಟೋಮೇಷನ್ ಏನಕ್ಕೆ ಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಸೇವ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಸ್ವಿಚ್ ಟು ಮೈ ವರ್ಕ್. ಏನು ಮಾಡಬೇಕಿತ್ತು ನಾನು? ಚಂದ್ರ ಪ್ರಸಾದ್ 4 ಗಂಟೆಗೂ ಮುಂಚೆ ಇಮೇಲ್ ಕಳಿಸ್ಬೇಕಿತ್ತು. ಇವತ್ತು ಮತ್ತೆ ಲೇಟ್ ಬೇರೆ ಆಗಿದೆ. 2 ದಿನ ಇಮೇಲ್ ಹೋಗಿಲ್ಲ, 1 ದಿನ ಲೇಟ್ ಆಗಿದೆ. ಓಕೆ, ತೊಂದರೆ ಇಲ್ಲ. ಸದ್ಯಕ್ಕೆ ಅಟ್ಲೀಸ್ಟ್ ನಾನು ಇಮೇಲ್ ಕಳಿಸ್ತೀನಿ. ಸೊ ಇಮೇಲ್ ಕಳಿಸೋದಕ್ಕೆ ಐ ನೀಡ್ ಟು ಗೋ ವಿತ್ ಮೈ ಡೆಸ್ಕ್ಟಾಪ್. ಇವತ್ತು ಫೈಲ್ ಬಂದಿದ್ಯಾ ಗೊತ್ತಿಲ್ಲ, ನಾನು ಚೆಕ್ಕೇ ಮಾಡಿಲ್ಲ. 22ನೇ ತಾರೀಕಿಗೆ ಫೈಲ್ ಇತ್ತು, ಬಟ್ ಐ ಹ್ಯಾವ್ ನಾಟ್ ಸೆಂಟ್ ಇಟ್. ಸರಿ, 20ನೇ ತಾರೀಕು, ಓಕೆ, 19ನೇ ತಾರೀಕು. ಸೊ 24th ಫೈಲ್ ಇದೆ, ಇವತ್ತಿಗೂ ಸೇರಿಸಿ ಇದೆ. ಸೊ ಲೆಟ್ ಮೀ ಟು ದಿಸ್ 20. ನನಗೆ 23 24 ಬೇಕು. 24th ಫೈಲ್ ತಗೋತೀನಿ. ಅಟ್ಲೀಸ್ಟ್ ಇವತ್ತು ಮುಗಿಸೋಣ 24th. ಆಯ್ತಾ? ಸೊ ಕೆಲಸ ಏನು ನಿಮ್ಗೆಲ್ಲರಿಗೂ ಈಗ ಚೆನ್ನಾಗಿ ನೆನಪಿದೆ. ಸೊ ಹಾಗಾಗಿ ನಮ್ಮ ಹತ್ರ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಇದೆ, ಪ್ಲಸ್ ಕ್ಲೈಂಟ್ ಬರ್ಡೇ ಕಾಂಟ್ಯಾಕ್ಟ್. ಬರ್ಡೇದು ಚೇಂಜ್ ಮಾಡಬೇಕಿತ್ತು, ಅದನ್ನು ಮಾಡ್ಕೊಳ್ಳೋಣ. ಫಸ್ಟ್ ಡೇಟಾ ರೆಡಿ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದೆಲ್ಲ ರೆಡಿ ಮಾಡಿ ಸೇವ್ ಮಾಡಿದ್ದೀವಿ. ಯೂಸರ್ ಇನಿಷಿಯೇಟೆಡ್ ಇಮೇಲ್ ಬೇಕಾಗಿರೋದೇ ಸಿಂಗಲ್ ಕ್ಲಿಕ್ ಸೆಂಡ್ ಅಲ್ಲಿ. ಕರೆಕ್ಟ್? ಸೊ ಫಸ್ಟ್ ಕೆಲಸ ಏನು? ಆಬ್ವಿಯಸ್ಲಿ ಇಂಪೋರ್ಟ್ ಮಾಡಬೇಕು. ವೆಲ್ಕಮ್ ದುಡ್ಡು. ಐ ಬಿ ವೆರಿ ಸ್ಲೋ. ಈಗ ನಿಮ್ಗೆ ಇದೆಲ್ಲ ಗೊತ್ತಿರೋದ್ರಿಂದ ಈಗ ನಿಮಗೆ ಬೋರ್ ಅನಿಸುತ್ತೆ, ಸರ್ ಇವೆಲ್ಲ ಗೊತ್ತು ಸರ್ ಅಂತ. ಆ ಥರ ಬೋರ್ ಆಗಬೇಕು, ಆವಾಗಲ ಆಟೋಮೇಷನ್ ಬೇಕು. ಸೊ ಫೈಲು 21st, ಓಕೆ. 23rd ಫೋಲ್ಡರ್ ಇಲ್ಲ, ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಫೈಲ್ ಆಮೇಲೆ ನೋಡೋಣ. 24th ಮುಗಿಸ್ಬಿಡ್ತೀನಿ. ಸೊ 2 ದಿನ ಕ್ಲೈಂಟ್ ಕಳಿಸಿಲ್ಲ ನಾನು. ಆ್ಯಡ್ ಆ್ಯಂಡ್ ಅಪ್ಡೇಟು. ನೆಕ್ಸ್ಟ್ ಇಂಪೋರ್ಟ್. ಸೊ ಇದು ಇಂಪೋರ್ಟ್ ಆಗೋ ಟೈಮಲ್ಲಿ ಸೊ ಈ ರೀತಿ ಮಲ್ಟಿಪಲ್ ಟ್ಯಾಬ್ಸ್ ಡೇಟಾ ಪ್ಲೇ ಮಾಡ್ಬೇಕಾದ್ರೆ ವೆನೆವರ್ ಯು ಆರ್ ಪ್ಲೇಯಿಂಗ್ ಆನ್ ಡೇಟಾ ಮಲ್ಟಿಪಲ್ ಟ್ಯಾಬ್ಸ್ ಓಪನ್ ಮಾಡಬೇಡಿ. ಸೊ ಈಗ ವೆಲ್ಕಮ್ ಇಮೇಲ್ದಕ್ಕೆ ಫಿಲ್ಟರ್ ಮಾಡೋದು ಗೊತ್ತು ನನಗೆ, ಅದನ್ನ ಆಟೋಮೇಟ್ ಮಾಡಿರೋದ್ರಿಂದ ಇವತ್ತು 24ನೇ ತಾರೀಕು. ಸೊ ಇದು ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ಸ್ಟೇಟಸ್ ಗುಡ್, ಪ್ರೊಸೆಸಿಂಗ್ ಮುಗ್ದಿದೆ ಅಂತ ಅರ್ಥ. ಈಗ ವೆಲ್ಕಮ್ ಇಮೇಲ್ 1D ಮ್ಯಾನ್ಯಲಿ ರಿಫ್ರೆಶ್ ಮಾಡ್ತೀನಿ. ಸೊ 3 ಬೇರೆ ಡಿ ಇರೋದ್ರಿಂದ
3 ಟ್ಯಾಬ್ ಓಪನ್ ಮಾಡ್ಕೋತೀನಿ, ರಿಫ್ರೆಶ್ ಮಾಡ್ತೀನಿ. ಸೊ ಪ್ರತಿದಿನ ಕ್ಯೂ ಎ ಮಾಡಿ ನಮ್ಗೆ ಅರ್ಥ ಆಗಿದೆ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ಲಿ, ಸೊ ಆಟೋಮೇಟ್ ಮಾಡಬಹುದು ಅಂತ ಅನ್ಸಿದೆ ಈಗ. ಅದಕ್ಕೆ ಆಟೋಮೇಷನ್ಗೆ ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೀವು ಏನು ಮಾಡಬೇಕಾಗಿಲ್ಲ, ಬರೀ ಡೇಟಾ ಮತ್ತೆ ರಿಫ್ರೆಶ್ ಮಾಡಿ ಅದೇ ಸೆಂಡ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ 3, ದಿಸ್ ಇಸ್ 2, ದಿಸ್ ಇಸ್ 1. ಒಬ್ಬನೇ ರೆಕಾರ್ಡ್. ಓಕೆ, ಒಂದೇ ರೆಕಾರ್ಡ್ ಇರೋದು. 24ನೇ ತಾರೀಕು ಆಪ್ಟ್ ಇನ್ ಡೇಟ್ ಕರೆಕ್ಟ್ ಆಗಿದೆ, ಸಂಡೇ. ಸೊ ಇದನ್ನ ರಿಫ್ರೆಶ್ ಮಾಡಬೇಕು. ಈಗ ಮ್ಯಾನ್ಯುಯಲ್ ರಿಫ್ರೆಶ್ ನಡೀತಾ ಇದೆಯಲ್ಲ, ಇದನ್ನ ಆಟೋಮೇಟ್ ಮಾಡ್ತೀನಿ. ಈ ರಿಫ್ರೆಶ್ನು ನಾವು ಮಾಡಲ್ಲ. ಈಗ ನೀವು ಬರೀ ಡೇಟಾ ಇಂಪೋರ್ಟ್ ಮಾಡಬೇಕು, ಎಲ್ಲ ಅದೇ ನೋಡ್ಕೊಳ್ಳುತ್ತೆ. ಅದನ್ನ ನಾಳೆ ಹೇಳ್ಕೊಡ್ತೀನಿ. ಇವತ್ತು ಇಮೇಲ್ ಸೆಂಡಿಂಗ್ನ ಆಟೋಮೇಟ್ ಮಾಡ್ತೀನಿ, ಬಿಕಾಸ್ ಇಟ್ ಈಸ್ ಟೇಕಿಂಗ್ ಟೈಮ್. ಈಗ ರಿಫ್ರೆಶ್ ಆದಮೇಲೆ ಕನ್ಫರ್ಮ್ ಮಾಡ್ಕೊಂಡು ಡೇಟಾ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಗುತ್ತೆ ನನಗೆ. ಸೊ ಎರಡನೇ ಇಮೇಲು ಟುಡೇ -3 days, 24 - 3 21 ಕರೆಕ್ಟ್ ಆಗಿದೆ. ಸೊ ಇದರಲ್ಲಿ 5 ಜನ ಇದ್ದಾರೆ. ವೆಲ್ಕಮ್ ಇಮೇಲ್ 3 ಟುಡೇ -7 days, 24 - 7 17th ಇರ್ಬೇಕು. ಇದೆಲ್ಲ ಕರೆಕ್ಟ್ ಆಗಿದೆ. ಈಗ ನಾನೇನ್ ಮಾಡಬೇಕು, ಯೂಸರ್ ಇನಿಷಿಯೇಟೆಡ್ ಇಮೇಲ್ ಹೋಗ್ಬೇಕು, ಕರೆಕ್ಟ್. ಆಮೇಲೆ ಸಿಂಗಲ್ ಕ್ಲಿಕ್ ಅಲ್ಲಿ ಸೆಂಡ್ ಮಾಡ್ತಾ ಇದ್ವಿ. ಬರ್ಡೇ ಇಮೇಲ್ ಇನ್ನೂ ಹೋಗಿಲ್ಲ, ಕಳ್ಸೋಣ. ಈಗ ನಾನು ಈ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಲ್ಲಿ, ಈ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಅಲ್ಲಿ ಎಲ್ಲಾನು ಇಂಟ್ಯಾಕ್ಟ್ ಆಗಿದೆ, ಕರೆಕ್ಟ್. ಡಿ ಇಮೇಲ್ ಎಲ್ಲಾನು ಸೇವ್ ಮಾಡಿ ಕೂರ್ಸಿದೀವಿ. ನೀವು ಇದನ್ನ ಮಾಡದೇ ಇದ್ದಿದ್ರೆ ಏನಾಗಬೇಕಿತ್ತು, 4 ಸ್ಕ್ರೀನ್ಗೆ ಹೋಗ್ಬೇಕಿತ್ತು, ಕರೆಕ್ಟ್. ಇಮೇಲ್ಗೆ ಹೋಗಿ ಡಿ ಸೆಲೆಕ್ಟ್ ಮಾಡಿ, ನಾನು ಒಂದ್ಸತಿ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ನೀವು ಅದನ್ನ ಮರ್ತ್ಬಿಟ್ಟಿರ್ತೀರಾ. ಯೂಸರ್ ಇನಿಷಿಯೇಟೆಡ್ ಇಮೇಲ್ ಬಂದ ಮೇಲೆ ನಾವು ಇಮೇಲ್ ಸೆಂಡಿಂಗ್ ನ ಮರ್ತ್ಬಿಡ್ತೀವಿ. ಈ ಇಮೇಲ್ ಸೆಂಡಿಂಗ್ ಪ್ರೋಸೆಸ್ ಇತ್ತಲ್ಲ, ಸೆಂಡ್ ಮಾಡು, ನೆಕ್ಸ್ಟ್ ಹೋಗು, ಈ ಪ್ರೋಸೆಸ್ ನ ಸೇವ್ ಮಾಡಿ ಇಟ್ಕೊಳ್ಳೋದನ್ನೇ ನಾವು ಯೂಸರ್ ಇನಿಷಿಯೇಟೆಡ್ ಇಮೇಲ್ ಅಂತ ಕರೆಯೋದು. ಅದು ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು. ಸೊ ಡಿಗೆ ಹೋಗ್ತಿದ್ದೆ, ಕರೆಕ್ಟ್. ನೋಡಿ ಎಷ್ಟು ಟೈಮ್ ತೊಗೊಳುತ್ತಿದ್ವಲ್ಲ. ಇದನ್ನ ಟ್ಯಾಗ್ ಅಂಡ್ ಡ್ರಾಪ್ ಮಾಡಿ ಪಬ್ಲಿಕೇಶನ್ ಇವೆಲ್ಲಾನು ಸೇವ್ ಮಾಡಿ ಇಟ್ಬಿಟ್ಟಿದೀವಿ. ಈ ಸೇವ್ ಮಾಡಿ ಇಟ್ಟಿರೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ, 4 ಸ್ಕ್ರೀನ್ಗೆ ಹೋಗೋ ಬದಲು ಯೂಸರ್ ಇನಿಷಿಯೇಟೆಡ್ ಇಮೇಲ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ, ಅದನ್ನ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತೀನಿ, ಕರೆಕ್ಟ್. ಈಗ ಅಬ್ಸರ್ವ್ ಮಾಡಿ ಎಷ್ಟು ಕ್ಲಿಕ್ಕು. ಫೋಲ್ಡರ್ ಮೇಲೆ ಒಂದು ಕ್ಲಿಕ್ಕು, ಇದ್ರ ಮೇಲೆ ಒಂದು ಕ್ಲಿಕ್ಕು, ಇಲ್ಲೊಂದು ಸೆಂಡ್. ಈ ಸೆಂಡ್ ಈಗ ಮಾಡಲ್ಲ ನಾನು. ಸೆಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಇಮಿಡಿಯೇಟ್ಲಿ ಕೊಟ್ಟು ಸೆಂಡ್ ಹೊಡಿಬೇಕು. ಈಗ ನನಗೆ ಇಷ್ಟೊಂದು ಕ್ಲಿಕ್ ಮಾಡಕ್ ಟೈಮ್ ಇಲ್ಲ. ಅದಕ್ಕೆ ನಾನು ಈಗ ಏನ್ ಮಾಡ್ತೀನಿ, ಆ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಕ್ರಿಯೇಟ್ ಆಗಿದೆಯಲ್ಲ, ಆ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಕ್ರಿಯೇಟ್ ಮಾಡೋದೇ ನಾವು ಆಟೋಮೇಷನ್ ಸ್ಟುಡಿಯೋಗೋಸ್ಕರ. ಹೌದಾ? ಹೌದು, ತೋರಿಸ್ತೀನಿ ನೋಡಿ. ಈಗ ಆಕ್ಟಿವಿಟೀಸ್ ಹೋಗಿ ಯೂಸರ್ ಇನಿಷಿಯೇಟೆಡ್ ಅದೇ ಫೋಲ್ಡ್ರು ಅಲ್ಲಿ ಎಲ್ಲ ರೆಡಿ ಇದೆ. ನೀವು ಆಕ್ಚುಲಿ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಕ್ರಿಯೇಟ್ ಮಾಡೋದೇ ಇಮೇಲ್ ಸೆಂಡ್ ಮಾಡಕ್ಕೆ ಆಟೋಮೇಷನ್ ಸ್ಟುಡಿಯೋ ಇಂದ. ಇದೆಲ್ಲ ರೆಡಿ ಇದೆ. ಈಗ ಇದನ್ನ ಏನು ಮಾಡಬೇಕಾಗಿಲ್ಲ ನಾನು. ಸೊ ನಾನು ಆಟೋಮೇಷನ್ ಕ್ರಿಯೇಟ್ ಮಾಡಿ ವೆಲ್ಕಮ್ ಸೀರೀಸ್ ಅಂತ ಇಲ್ಲಿ ಆ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಹೇಳಿದ್ನಲ್ಲ, ಅದನ್ನ ಇಲ್ಲಿ ಪಿಕ್ ಮಾಡಿ ಅಷ್ಟೇ. ಚೂಸ್ ಯೂಸರ್ ಇನಿಷಿಯೇಟೆಡ್ ಇಮೇಲ್, ಆದಷ್ಟು ಫೋಲ್ಡರ್ಗೆ ಹೋಗ್ಬಿಟ್ಟೆ ಪಿಕ್ ಮಾಡಬೇಕು. ಕ್ಲಿಕ್, ಎಲ್ಲ ಡೀಟೇಲ್ಸ್ ಇದೆ. ಬೇಕಾದ್ರೆ ಈಗ ನೋಡಿ ಏನೇನಪ್ಪ ಬೇಕು. ಸೆಂಡ್ ಡೆಫಿನೇಷನ್ ಪ್ರಾಪರ್ಟಿ, ಇಮೇಲ್ ನೇಮ್ ಇದೆಯಾ? ಇದೆ. ಇದು ಬಿಟ್ಬಿಡಿ, ಒಂದೊಂದೇ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇಮೇಲ್ ನೇಮ್ ಇದು, ಸಬ್ಜೆಕ್ಟ್ ಲೈನ್ ಇದು, ಪ್ರೀ ಹೆಡರ್, ಫ್ರಮ್ ನೇಮು, ಫ್ರಮ್ ಇಮೇಲ್ ಕರೆಕ್ಟ್ ಆಗಿದೆ, ಆಯ್ತಾ. ಟಾರ್ಗೆಟ್ ಆಡಿಯನ್ಸ್ ವೆಲ್ಕಮ್ ಇಮೇಲ್ 1 ಕ್ಯೂ ಎ ಮಾಡ್ತಾ ಇದ್ದೀನಿ ನಾನು. ಯಾವ ಪಬ್ಲಿಕೇಶನ್ ಲಿಸ್ಟು ಎಲ್ಲಾನು ಸೇವ್ ಮಾಡಿ ಇಟ್ಟಿದ್ದೀವಿ. ಸೊ ಟ್ರ್ಯಾಕಿಂಗ್ ಟ್ರ್ಯಾಕಿಂಗ್ ಫೋಲ್ಡರ್ ಇದು ಕರೆಕ್ಟ್ ಆಗಿದೆ, ಎಲ್ಲ ರೆಡಿ ಇದೆ. ಇದೆಲ್ಲ ನಾವು ಸೇವ್ ಮಾಡಿ ಆಗೋಗಿದೆ, ನಿಮ್ಗೆ ಗೊತ್ತಿರ್ಲಿ, ನೋಡಿ ಒಂದ್ಸತಿ ಅಂತ. ಈಗ ಅದೇ ತರನೇ ವೆಲ್ಕಮ್ ಇಮೇಲ್ 2 ಮಾಡ್ಬಿಡೋಣ. ಸೊ ಫೋಲ್ಡರ್ಗೆ ಹೋಗಿ ಎಷ್ಟೇ ಸ್ಪೀಡ್ ಅಲ್ಲಿ ಮಾಡ್ಬೇಕಿದ್ರು ಫೋಲ್ಡರ್ಗೆ ಹೋಗ್ಬಿಟ್ಟೆ ಮತ್ತೆ ಇದನ್ನ ಕ್ಲಿಕ್ ಮಾಡಿ ಈಗೆಲ್ಲಾನು ನೋಡ್ಕೊಳ್ಳಿ. ಒಂದ್ಸರಿ ಕನ್ಫರ್ಮ್ ಕ್ಯೂ ಎ ಮಾಡ್ತಾ ಇದ್ದೀನಿ ನಾನು, ಆಯ್ತಾ. ಇಮೇಲ್ 2 ಇದು ಇದು ಕರೆಕ್ಟ್ ಆಗಿದೆ, ಈ ಡಿ ಕರೆಕ್ಟ್ ಆಗಿದೆ, ಪಬ್ಲಿಕೇಶನ್ ಲಿಸ್ಟ್ ಕರೆಕ್ಟ್ ಆಗಿದೆ, ಟ್ರ್ಯಾಕಿಂಗ್ ಫೋಲ್ಡರ್ ಕರೆಕ್ಟ್ ಆಗಿದೆ, ಅದೇ ಟ್ರ್ಯಾಕಿಂಗ್ ಹೋಗುತ್ತೆ. ಸೊ ಇದಕ್ಕೆ ಬರ್ತೀನಿ. ಈಗ ಬರ್ತ್ಡೇಗೆ ಬರಬೇಕು. ಬರ್ತ್ಡೇ ಇನ್ನು ನಾನು ಡೇಟಾನೇ ರೆಡಿ ಮಾಡಿಲ್ವಲ್ಲ, ಸೊ ತೊಂದರೆ ಇಲ್ಲ. ವೆಲ್ಕಮ್ ಇಮೇಲ್ 1 ಆಯ್ತು. ಇಲ್ಲಿ ನೋಡಿ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಫೋಲ್ಡರ್ ಕ್ಲೀನ್ ಆಗಿದೆ. ಫೋಲ್ಡರ್ಗೆ ಹೋಗ್ತೀನಿ, ಪಿಕ್ ಮಾಡ್ತೀನಿ, ವೆರಿಫೈ ಮಾಡ್ತೀನಿ. ನಾನು ಆಲ್ರೆಡಿ ಮಾಡಿದ್ದೀನಿ, ನನಗೆ ಗೊತ್ತು, ಕಾನ್ಫಿಡೆನ್ಸ್ ಇದೆ. ಸೊ ಅದಾದ್ಮೇಲೆ ಇದು ಬರ್ಡೇ ಇಮೇಲು, ವೆಲ್ಕಮ್ ಬರ್ಡೇ ಬಟ್ ಡೇಟಾ ಇಲ್ಲ, ತೊಂದರೆ ಇಲ್ಲ.
ಡೇಟಾ ಇನ್ನೂ ರೆಡಿ ಮಾಡಿಲ್ಲ, ನೋಡಿಲ್ಲ, ಸೇವ್ ಮಾಡ್ತೀನಿ. ಈಗ ಏನು ಗೊತ್ತಾ, ಏನೂ ಇಲ್ಲ, ಸಿಂಪಲ್ ಆಗಿ ಎಷ್ಟು ಗಂಟೆಗೆ ಹೋಗ್ಬೇಕು ಇಮೇಲು, 4 ಗಂಟೆಗೆ ಹೋಗ್ಬೇಕು. ವೆಲ್ಕಮ್ ಇಮೇಲ್ 1 ಹೋದ್ಮೇಲೆ 2 ಹೋಗ್ಬೇಕು, 2 ಹೋದ್ಮೇಲೆ 3 ಹೋಗ್ಬೇಕು, ಹೋದ್ಮೇಲೆ ಇಮೇಲ್ ಬರ್ಡೇ ಹೋಗ್ಬೇಕು ಅಂತ ಹೇಳಿದೀನಿ. ನೀವು ಈ ತರಾನೇ ಹಾಕ್ಬೇಕು. ಈಗ ಒಟ್ಟಿಗೆ ಹೋಗ್ಬಿಟ್ರೆ ಇದು ಈ ತರ ಮಾಡಿದ್ರೆ ಏನಾಗುತ್ತೆ, ಏನು ತೊಂದರೆ ಇಲ್ಲ. ಈ ತರ ಮಾಡಿದ್ರೆ ವೆಲ್ಕಮ್ ಇಮೇಲ್ 1 2 3 4 ಎಲ್ಲ ಒಟ್ಟಿಗೆ ಹೋಗಕ್ ಶುರು ಆಗ್ಬಿಡುತ್ತೆ. ಹಂಗೂ ಮಾಡೋಣ, ಬಟ್ ಸದ್ಯಕ್ಕೆ ಈ ರೀತಿ ಇರ್ಲಿ. ಆರ್ಡರ್ ಚೇಂಜ್ ಮಾಡೋದು ಬೇಡ, ಸೇವ್. ಈಗ ಆಟೋಮೇಶನ್ ಇವತ್ತಿಗೆ ಇಮೇಲ್ ಕಳಿಸಿಲ್ಲ ನಾನು, ಅದಕ್ಕೆ ಆಕ್ಟಿವೇಟ್ ಮಾಡಲ್ಲ. ರನ್ ಒನ್ಸ್ ಹೊಡಿತೀನಿ, ಸೆಲೆಕ್ಟ್ ಆಲ್ ಆಕ್ಟಿವಿಟೀಸ್ ರನ್ ಮಾಡ್ತೀನಿ. ಸೊ 2 ಕ್ಲಿಕ್ಕಲ್ಲಿ ಆಯ್ತು, ಎಲ್ಲ ಇಮೇಲ್ ಹೊಟ್ಟೋಗುತ್ತೆ. ಈಗ ಏನಿಲ್ಲ, ಸಿಂಪಲ್ ಆಗಿ ಕೂತ್ಕೊಳ್ಳಿ, ಇಲ್ಲಿ ನೋಡಿ, ಅದ್ರ ಪಾಡ್ಗೆ ಅದಾಗದೆ ಒಂದೊಂದೇ ಅದೇ ಕಳಿಸುತ್ತೆ. ಸೊ ನಮಗೆ ಕೆಲಸ ಅಂದ್ರೆ ಟೈಮ್ ಸೇವ್ ಆಗುತ್ತೆ. ಟೈಮ್ ಸೇವ್ ಆಗೋದ್ರಿಂದ ಕ್ಯೂ ಅವ್ರ ಟೈಮ್ ಸೇವ್ ಆಗಲ್ಲ. ಇದು ಇನ್ನು ರನ್ನಿಂಗ್ ಬಂದಿಲ್ಲ, ಅದು ರನ್ನಿಂಗ್ ಬಂದಿರುತ್ತೆ ರನ್ ಒನ್ಸ್ ಮಾಡಿರೋದ್ರಿಂದ. ಈಗ ಅದೆಷ್ಟು ಸೆಲೆಕ್ಟ್ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಮಾಡಿದ್ರಿಂದ ಆಟೋಮೇಶನ್ ಈಸಿ ಆಗೋಯ್ತು. ಈಗ ನಾಳೆಯಿಂದ ಈ ಆಟೋಮೇಶನ್ 4 ಗಂಟೆಗೆ ರನ್ ಆಗು ಅಂತ ಹೇಳ್ಬಿಡ್ತೀನಿ. ನಾಳೆಯಿಂದ ರನ್ ಆಗು ಅಂತ ಹೇಳ್ತೀನಿ, ಅಷ್ಟೇ ನೀವು ಮಾಡಬೇಕಾಗಿರೋದು. ನಾಳೆಯಿಂದ ಏನು ಮಾಡಬೇಕಾಗಿಲ್ಲ. ನೀವು ಇಮೇಲ್ ಡೇಟಾ ರೆಡಿ ಮಾಡ್ಬಿಟ್ಟು, ಆದರೆ 4 ಗಂಟೆಗೆ ಮುಂಚೆನೇ ಮಾಡಬೇಕು. ಯಾಕಂದ್ರೆ ಇದು ಆಟೋಮೇಶನ್ 4 ಗಂಟೆಗೆ ಓಡ್ಬಿಡುತ್ತೆ. ನೀವು ಲೇಟಾಗಿ ಮಾಡಿದ್ರೆ ಆಗಲ್ಲ. 4 ಗಂಟೆಗೆ ಮುಂಚೆ ರೆಡಿ ಇರಬೇಕು. ನೋಡಿ, ವೆಲ್ಕಮ್ ಇಮೇಲ್ 1 ಹೋಗ್ತಾ ಇದೆಯಾ, ನಂಗೆ ಏನೋ ತಪ್ಪಾಯ್ತು ಅಂದ್ರೆ ಸ್ಟಾಪ್ ಮಾಡ್ಬೋದು. ಈಗ ಇದು ರನ್ನಿಂಗ್ ಅಲ್ಲಿ ಇದೆ. ನೀವು ಇಲ್ಲೇ 10 ವರ್ಷ ಇದ್ರು ಹಿಂಗೆ ಇರುತ್ತೆ, ಏನಿಲ್ಲ. ಇದನ್ನ ವರ್ಕ್ ಫ್ಲೋಗ್ ಬನ್ನಿ, ಇಲ್ಲಿಗೆ ಬನ್ನಿ, ಸೆಂಡ್ ಮಾಡ್ತಾ ಇದೆ ಅದ್ರ ಪಾಡಿಗೆ ಸೆಂಡ್. ಎಷ್ಟೋ ತರ ಟೈಮ್ ತಗೊಳ್ಳಿ, ಬಟ್ ಫಸ್ಟ್ ಆದ್ಮೇಲೆ ಸೆಕೆಂಡ್ ಹೋಗುತ್ತೆ, ಸೆಕೆಂಡ್ ಆದ್ಮೇಲೆ ಥರ್ಡ್ ಹೋಗುತ್ತೆ, ಥರ್ಡ್ ಆದ್ಮೇಲೆ ಬರ್ಡೇ ಇಮೇಲ್ ಹೋಗುತ್ತೆ. ಸೊ ಈ ಮಧ್ಯದಲ್ಲಿ ನಾನು ಏನಾದ್ರು ಡೇಟಾ ರಿಫ್ರೆಶ್ ಮಾಡಿದ್ರೆ ಓಕೆ. ಬರ್ಡೇದ್ ಏನು ಮಾಡ, ಬರ್ಡೇ 0 ಹೋಗ್ಲಿ, ತೊಂದರೆ ಇಲ್ಲ. ಸೊ ಈಗ ಏನಾಗೋಯ್ತು, ಫಸ್ಟ್ ಇಮೇಲ್ ಹೋಯ್ತಾ, ಖಂಡಿತವಾಗ್ಲೂ ಫಸ್ಟ್ ಇಮೇಲ್ ಹೋದ್ಮೇಲೆ ಸೆಕೆಂಡ್ ಹೋಗೋದು, ಸೆಕೆಂಡ್ ಹೋದ್ಮೇಲೆ ಥರ್ಡ್. ಸೊ ನಮ್ಗೆ 5 ನಿಮಿಷ ಸೇವ್ ಆಯ್ತು. ಸರ್ 5 ನಿಮಿಷದಲ್ಲಿ ಏನಾಗುತ್ತೆ ಸರ್, 5 ನಿಮಿಷದಲ್ಲಿ ಏನೇನೋ ಆಗುತ್ತೆ. ಆ ಮ್ಯಾನ್ಯಲ್ ಮಾಡೋ, ಈಗ ನಿಮ್ಗೆ ಹ್ಯಾಂಡ್ಸ್ ಫ್ರೀ ಮಾಡ್ತಾ ಇದ್ದೀನಿ ನಾನು. ನೀವು ಡೇಟಾ ಮತ್ತೆ ರಿಫ್ರೆಶ್ ಮಾಡಿ. ಇದು ಆಟೋಮೇಶನ್, ಇದನ್ನು ಮಾಡ್ಬೇಕಾಗಿಲ್ಲ. 4 ಗಂಟೆ ಒಳಗಡೆ ನೀವು ಡೇಟಾ ರೆಡಿ ಮಾಡ್ಬಿಟ್ರೆ ಸಾಕು, ಆಟೋಮೆಟಿಕ್ಲಿ ಇಮೇಲ್ ಹೋಗುತ್ತೆ. ಸರ್ ಅವ್ರಿಗೆ ಇಮೇಲ್ ಹೋಗುತ್ತಾ, ಅವ್ರಿಗೆ ಇಮೇಲ್ ಹೋಗುತ್ತೆ, ಅದೇ ಡಿಗೆ ಹೋಗುತ್ತೆ. ಅದನ್ನೆಲ್ಲ ಸೇವ್ ಮಾಡ್ಬಿಟ್ಟಿದೀವಲ್ಲ. ಸೊ ಆಟೋಮೇಶನ್ ಏನ್ ಮಾಡುತ್ತೆ ಗೊತ್ತಾ, ನೀವು ಮಾಡ್ತಾ ಇದ್ರಲ್ಲ ಅದೇ ಕೆಲಸ ಅದೇ ಮಾಡುತ್ತೆ. ಹೋಗುತ್ತೆ, ಇಮೇಲ್ ಎತ್ಕೊಳ್ಳುತ್ತೆ, ಡಿ ಎತ್ಕೊಳ್ಳುತ್ತೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಹೋಗ್ಬಿಡುತ್ತೆ. ಆಯ್ತಾ, ಅಷ್ಟು ಜನಕ್ಕೆ ಹೋಗ್ಬಿಡುತ್ತದೆ. ಸೊ ಈಗ ನಂದು ಕ್ಯೂ ಎ ಮಾಡ್ಬೇಕು. ನಾನು ಕೆಲವೊಂದು ಕ್ಯೂ ಎ ಮಾಡಿಲ್ಲ, ನಾನು ನಂದೇ ಕ್ಯೂ ಎ ನಾನೇ ಮಾಡಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅದು. 3 ದಿನದಲ್ಲಿ ಮಾಡ್ತೀನಿ. ಈಗೇನಾಯ್ತು, ಆಟೋಮೇಶನ್ ಸ್ಟುಡಿಯೋಲಿ ನಾವು ಇವತ್ತಿನ ಇಮೇಲ್ ನಾನು ಎಷ್ಟೊಂದು ಕ್ಲಿಕ್ ಮಾಡ್ಬೇಕಿತ್ತಲ್ಲ, ಅದು ಸೇವ್ ಆಯ್ತು ನನಗೆ ಟೈಮ್. ನಾಳೆಯಿಂದ ಇಲ್ಲಿಗೆ ನಾನು ಬರೋದೇ ಬೇಡ. 4 ಗಂಟೆಗೂ ಮುಂಚೆ ಡೇಟಾ ರೆಡಿ ಮಾಡ್ಬೇಕಷ್ಟೇ ನೀವು. ನೆಕ್ಸ್ಟ್ ಇನ್ನೊಂದು 2 ದಿನ ಆದ್ಮೇಲೆ ನೀವು ಡೇಟಾನ ಬರೀ ಇಂಪೋರ್ಟ್ ಮಾಡಿದ್ರೆ ಸಾಕು, ಅದೇ ರಿಫ್ರೆಶ್ ಮಾಡ್ಬೇಕು. ನೀವು 4D ಹೋಗಿ ರಿಫ್ರೆಶ್ ಮಾಡೋದು ಬೇಡ, ಅದು ನಾಳೆ ಮಾಡೋಣ. ಇವತ್ತು ಬರೀ ನಾನು ಮಾಡೋದು ಇಮೇಲ್ ಸೆಂಡಿಂಗ್ ರಿಫ್ರೆಶ್ ಆಯ್ತು, ಇದನ್ನ ಆಟೋಮೇಟ್ ಮಾಡ್ಬಿಡ್ತೀನಿ ನಾನು. ಇದನ್ನ ಆಟೋಮೇಟ್ ಮಾಡ್ಬಿಡ್ತೀನಿ. ನಾಳೆಯಿಂದ 4 ಗಂಟೆಗೂ ಮುಂಚೆ ನಾನು ಡೇಟಾ ರೆಡಿ ಮಾಡ್ಕೊಟ್ಬಿಟ್ರೆ ಸಾಕು. ಎಲ್ಲಿ ಡಿಗೆ ಇಂಪೋರ್ಟ್ ಮಾಡಬೇಕು, ಎಲ್ಲಾನು ಮ್ಯಾನ್ಯುಯಲಿ ರಿಫ್ರೆಶ್ ಮಾಡ್ಬೇಕು ನೀವು. ಅಷ್ಟನ್ನ ಮಾಡಿ ರೆಡಿ ಇಡಿ, 4 ಗಂಟೆಗೆ ಹೋಗುತ್ತೆ. ಇದು ಹೋಗುತ್ತೆ ಇದು. ಆದ್ರೆ ನಾನು ಈ ಸೆಟ್ಟಿಂಗ್ಸ್ ಮಾಡಬೇಕು ಅಂದ್ರೆ ಇದು ರನ್ನಿಂಗ್ ಮುಗಿಬೇಕು. ಸೊ ಡೆವಲಪರ್ಸ್ ಯಾರ್ಯಾರು ಇದ್ದೀರಾ, ನೀವು ಎಲ್ಲರೂ ಡೆವಲಪರ್ಸ್. ಈಗ ಕನ್ನಿಕಾ ಡೆವಲಪರ್, ಯಾಕಂದ್ರೆ ನೀವೆಲ್ಲ ಇದು ಆಟೋಮೇಶನ್ ಮಾಡ್ತಾ ಇದ್ದೀರಲ್ವಾ. ಕ್ಯೂ ಎ ಮಾತ್ರ ದಿನ ಮಾಡಬೇಕು. ಸ್ವಲ್ಪ ದಿನ ನೋಡ್ತಾನೆ, ಗೊತ್ತಾಗುತ್ತೆ ಕರೆಕ್ಟಾಗಿ ಹೋಗ್ತಾ ಇದೆ ಅಂತ. ಅವಾಗ ಆ ಕ್ಯೂ ಎ ಬಂದು ನೆಕ್ಸ್ಟ್ ಕ್ಯೂ ಎಗೆ ಹೋಗ್ತೀವಿ ನಾವು. ಆಟೋಮೇಶನ್ ದಿನ ರನ್ ಆಯ್ತಾ ಇಲ್ವಾ ಅಂತ ನೋಡ್ಬೇಕಷ್ಟೇ. ರನ್ ಆಯ್ತಾ, ಎಷ್ಟು ಇಮೇಲ್ ಹೋಗಿದೆ, ಇಮೇಲ್ ಹೋದ್ಮೇಲೆ ನಾನು ಸ್ವಲ್ಪ ರಿಪೋರ್ಟಿಂಗ್ ಮಾಡ್ಬೇಕಲ್ಲ. ಆ ರಿಪೋರ್ಟಿಂಗ್ ಹೇಳ್ತೀನಿ, ನಾನು ಗುರುವಾರ ಹೇಳ್ತೀನಿ. ಈಗ ನಾನು ಬರ್ಡೇ ಇಮೇಲ್ ಕಳಿಸ್ತಾ ಇದ್ದೀನಿ, ನಾನಲ್ಲ ಆಟೋಮೇಶನ್ ಕಳಿಸ್ತಾ ಇದ್ದೀನಿ. ಸರ್ ಇದಕ್ಕೆ ಇಷ್ಟೊಂದು ಕ್ಲಿಕ್ ಮಾಡ್ತಾ ಇದ್ರೆ ಇದು ಲೆಕ್ಕಕ್ಕೆ ಬರಲ್ವಾ? ಇಲ್ಲ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಂದಿದ್ದೀನಿ ಹೊರತು ಇಲ್ದವ್ರೆ ನಾನು ಇಲ್ಲಿ ಏನೂ ಕೆಲಸನೇ ಇಲ್ಲ. ನಾನು ಇಲ್ಲಿ ವೇಟ್ ಮಾಡ್ತಾ ಇರೋದು ಇವತ್ತಿಂದ ಇಮೇಲ್ ಹೊಟ್ಟೋಗ್ಬಿಡ್ಲಿ, ನಾಳೆಯಿಂದ ಆಟೋಮೇಶನ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ಕಾಂಟೆಕ್ಸ್ಟ್ ಅರ್ಥ ಆದ್ರೆ ಟೂಲ್ ಈಸಿ. ಅವಾಗ ನಿಮ್ಗೆ ಟೂಲಲ್ಲಿ ಎಲ್ಲ ಹೋಯ್ತು. ಈಗ ನಾನೇನು ಮಾಡಲ್ಲ. ಸೊ ಯಾವತ್ತಿಂದ, ನಾಳೆಯಿಂದ
ಕರೆಕ್ಟ್. ನನ್ನ ಕ್ಲೈಂಟ್ ಕೇಳಿದ್ದು 27ಗೆ. 27ಗೆ ಫುಲ್ ಆಟೋಮೇಷನ್ ಆಗಬೇಕು. 27ಗೆ ಫುಲ್ ಆಟೋಮೇಷನ್ ಆಗಬೇಕು. ಇಮೇಲ್ ಆಟೋಮೇಷನ್ ರೆಡಿ ಇರೋದ್ರಿಂದ ನಾಳೆಗೆ. ಸೊ ಅದನ್ನೇ ಕೇಳಿ 4 ಗಂಟೆ 8 ನಿಮಿಷ. ಓಕೆ, ಕ್ಲೈಂಟ್ಗೆ ಹೇಳ್ಕೊಂಡಾಯ್ತು, ಇಲ್ಲಪ್ಪ ಬೆಸ್ಟ್ ಟೈಮು ಹೋಗ್ಲಿ ಬಿಡು ಅಂತ ಹೇಳಾಯ್ತು. ಇದನ್ನು ಚೇಂಜ್ ಮಾಡಿದ್ದೀನಿ, ಸೇವ್ ಮಾಡಿದ್ದೀನಿ, ಆಕ್ಟಿವ್ ಮಾಡ್ತೀನಿ ಮತ್ತೆ ಆಕ್ಟಿವೇಟ್ ಮಾಡ್ತೀನಿ. ಈಗ ನಾನು ಈ ಆಟೋಮೇಷನ್ಗೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಆಗದೇ ಇಲ್ವಾ? ಆಗತ್ತೆ. ಪಾಸ್ ಮಾಡ್ಬಿಟ್ಟು ಮಾಡಬೇಕು. ಸೊ ನಾಳೆ ಇದು ಆರಾಮಾಗಿ 4 ಗಂಟೆಗೆ ಓಡುತ್ತೆ. ಈಗ ನನ್ನ ಕೆಲಸ ಏನು ಗೊತ್ತಾ, ನಾಳೆಗೆ 4 ಗಂಟೆಗೂ ಮುಂಚೆ ಡೇಟಾ ರೆಡಿ ಮಾಡಿ ಇಟ್ಟಿರ್ಬೇಕು. ಸೊ ಅದು ಮ್ಯಾನ್ಯುಯಲ್. ಅದು ಇವತ್ತು ಮ್ಯಾನ್ಯುಯಲ್. ನಾಳೆ ಅದನ್ನ ಡೇಟಾನು ಆಟೋಮೇಟ್ ಮಾಡೋದನ್ನ ಕಲಿಬೇಕು. ಒಂದು ಚಿಕ್ಕ ಕೆಲಸ ಅಂತೂ ಒಂದು ಕೆಲಸ ಉಳ್ಕೊಳ್ಳುತ್ತೆ ನಿಮಗೆ. ಒಂದು ಕೆಲಸ ನಿಮ್ಗೆ ಎಲ್ಲರಿಗೂ ಉಳ್ಕೊಳ್ಳುತ್ತೆ. ದಟ್ ಈಸ್ ಡೇಟಾ ಇಂಪೋರ್ಟ್. ಸರಿ, ಈಗ ಡೇಟಾ ಆಟೋಮೇಷನ್ ಮಾಡೋದು ಹೆಂಗೆ? ಡೇಟಾ ಆಟೋಮೇಷನ್ ಮಾಡಬೇಕು ನಾನು ಅಂದ್ರೆ, ಈಗ ಡೇಟಾ ಆಟೋಮೇಷನ್ ಮಾಡ್ಬೇಕಲ್ಲ, ಈ ರೀಫ್ರೆಶ್ ಮಾಡ್ತಾ ಇದೆಯಲ್ಲ ಮ್ಯಾನ್ಯುಯಲ್, ಇದು ಇನ್ 3 ದಿನ ಮಾಡೇ ಮಾಡ್ತೀವಿ. 3 ದಿನ ಅಥವಾ 2 ದಿನ ಮಾಡೇ ಮಾಡ್ತೀರಾ. ಈಗ ಇಮೇಲ್ ಸೆಂಡಿಂಗ್ ಇಲ್ಲಿತ್ತಲ್ಲ, ಆ ಇಮೇಲ್ ಸೆಂಡಿಂಗ್ ಆಟೋಮೇಷನ್ ಹಚ್ಚು. ಅಲ್ಲಿಗೆ ನಮ್ಗೊಂದು 15 ಕ್ಲಿಕ್ ಸೇವ್ ಆಯ್ತು. ಅದಕ್ಕೂ ಮುಂಚೆ ಒಂದೊಂದು ಇಮೇಲ್ಗೆ 4 ಕ್ಲಿಕ್ ಮಾಡಬೇಕಿತ್ತು. ಇಲ್ಲಿ ಯೂಸರ್ ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ಹೋಗ್ತಾ ಇತ್ತು. ಸೊ ಈಗ ಅದೊಂಚೂರು ಕೆಲಸ ಕಮ್ಮಿ ಆಯ್ತು. ಆಟೋಮೇಷನ್ ಬರೋದೇ ದಿನಾ ಮಾಡ್ತಾ ಇದ್ದಾಗ ಏನಾಗುತ್ತೆ, ಹ್ಯೂಮನ್ ಎರರ್ಸ್ ಆಗುತ್ತೆ ಅಲ್ವಾ? ದಿನ ಮಾಡಿದಿನೇ ಮಾಡ್ತಾ ಹ್ಯೂಮನ್ ಎರರ್ ಆಗುತ್ತೆ. ಸೊ ಈಗ ಡೇಟಾ ರಿಫ್ರೆಶ್ ಮಾಡ್ಬಿಟ್ರೆ ಏನಾಗುತ್ತೆ, ಅದು ನಾಳೆ ಗೊತ್ತಾಗುತ್ತೆ. ಈಗ ನಾನು ಡೇಟಾ ರಿಫ್ರೆಶ್ ಮಾಡೋದಕ್ಕೆ ಸ್ಟೆಪ್ಸ್ ಹೇಳ್ತೀನಿ. ಸೊ ದೇರ್ ಆರ್ 3 ಸ್ಟೆಪ್ಸ್. ಫಸ್ಟು ಡೇಟಾ ಫಿಲ್ಟರ್ ಕ್ರಿಯೇಟ್ ಮಾಡಬೇಕು. ಆಯ್ತಾ? ಈಗ ಏನಕ್ಕೆ ಮಾಡ್ತಾ ಇದೀವಿ ಇದನ್ನ, ನಾವು ಮ್ಯಾನ್ಯಲಿ ರಿಫ್ರೆಶ್ ಮಾಡ್ತಾ ಇದೀವಲ್ಲ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ಡೇಟಾ ಫಿಲ್ಟರ್ ರೆಡಿ ಮಾಡ್ತೀರಾ. ಆಮೇಲೆ ಫಿಲ್ಟರ್ ಆಕ್ಟಿವಿಟಿ ಕ್ರಿಯೇಟ್ ಮಾಡ್ತೀರಾ. ಇವೆರಡನ್ನ ಮಾಡ್ಬೇಕು ನೀವು. ಡೇಟಾ ಫಿಲ್ಟರ್ ಮಾಡಬೇಕು ಮತ್ತೆ ಫಿಲ್ಟರ್ ಆಕ್ಟಿವಿಟಿ ಮಾಡಬೇಕು. ಡೇಟಾ ಫಿಲ್ಟರ್ ಅಲ್ಲಿ ಏನ್ ಮಾಡಬೇಕು, ಈ ಡಿ ಇದೆಯಲ್ಲ, ಇದನ್ನ ನೀವು ಏನು ಮಾಡೋಕ್ಕಾಗಲ್ಲ. ಇದನ್ನ ಮ್ಯಾನ್ಯಲ್ ರಿಫ್ರೆಶ್ ಮಾಡಬೇಕು. ಯಾಕೆ? ಇದು ಮ್ಯಾನ್ಯಲಿ ಕ್ರಿಯೇಟ್ ಆಗಿರೋ ಫಿಲ್ಟರ್ ಡಿ. ಸೊ ಈ ಮ್ಯಾನ್ಯಲಿ ಕ್ರಿಯೇಟ್ ಆಗಿದೆಯಲ್ಲ 3 ಫಿಲ್ಟರ್ ಡಿ, ಇದ್ರೊಳಗಡೆ ಏನ್ ಇದೆ ಅಂತ ನೋಡ್ಕೊಳ್ಳಿ. ಕಂಡೀಷನ್ ಮರ್ತೋಗಿರುತ್ತೆ ನಿಮ್ಗೆ. ಮ್ಯಾನ್ಯಲಿ ಮಾಡಿದ್ರೆ ಎಲ್ಲ ನೆನಪಿರುತ್ತೆ. ಸೊ ಇದೆಯಲ್ಲ, ಇದನ್ನ ನಾನು ಇಲ್ಲೇ ಫಿಲ್ಟರ್ ಮಾಡ್ಕೋಬೇಕು. ಇದನ್ನ ಸೇವ್ ಮಾಡಿ ಮ್ಯಾನ್ಯಲಿ. ಇಲ್ಲಿ ಸೇವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಕ್ರಿಯೇಟ್ ಮಾಡಬೇಕು. ಎಲ್ಲಿ? ಇಲ್ಲಿ ಡೇಟಾ ಫಿಲ್ಟರ್ ಅಲ್ಲಿ. ಸೊ ಈಗ ಬೇಸಿಕ್ ರೂಲ್ಸ್ ಏನು ನಮ್ದು, ಫಸ್ಟ್ ಫೋಲ್ಡರ್ ಸ್ಟ್ರಕ್ಚರ್ ಬೇಕು. ಅದಕ್ಕೆ ಡೇಟಾ ಫಿಲ್ಟರ್ಸ್ ಮ್ಯಾನ್ಯಲಿ ಹೋಗಿ ಡೇಟಾ ಫಿಲ್ಟರ್ ಅಲ್ಲಿ ಇದು ಸ್ಟೆಪ್ 1. ಡೇಟಾ ಆಟೋಮೇಷನ್, ಡೇಟಾ ರಿಫ್ರೆಶ್ ಮಾಡ್ತಾ ಇದ್ದಿಲ್ಲ ಅದನ್ನ ಆಟೋಮೇಟ್ ಮಾಡ್ತಾ ಇದೀವಿ. ಈಗ ಸೇಮ್ ಪ್ರೋಸೆಸ್. ನಾನು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ವೆಲ್ಕಮ್ ರಿಲೇಟೆಡ್ ಮಾಡ್ತಾ ಇರೋದ್ರಿಂದ ಬರೀ ವೆಲ್ಕಮ್ ಸೀರೀಸ್ ಅಂತ ಮಾಡ್ಕೋತೀನಿ. ಸೊ ಇವತ್ತು ಒಂದನ್ನ ಮಾಡಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಲ್ಕಮ್ ಸೀರೀಸ್. ಆಯ್ತಾ? ವೆಲ್ಕಮ್ ಸೀರೀಸ್. ಈ ಫೋಲ್ಡರ್ ಬೇಕಿತ್ತು. ಫಸ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ. ಸೊ ಡೇಟಾ ಫಿಲ್ಟರ್ ಕ್ರಿಯೇಟ್ ಮಾಡಬೇಕು. ಮೂರು ಡೇಟಾ ಫಿಲ್ಟರ್ ಬೇಕು. 3 ಡೇಟಾ ಫಿಲ್ಟರ್ಗೆ ಹೆಸರು ಹೆಂಗ್ ಕೊಡೋದು? ಸೊ ವೆಲ್ಕಮ್ ಇಮೇಲ್ 1 ಡೇಟಾ ಫಿಲ್ಟರ್. ನೀವು ಡೇಟಾ ಎಕ್ಸ್ಟೆನ್ಷನ್ಗೆ ಬಿಟ್ಟು ಎಲ್ಲ ಕಡೆ ಸ್ಪೇಸ್ ಕೊಡಿ. ಡೇಟಾ ಎಕ್ಸ್ಟೆನ್ಷನ್ ನೇಮ್ಗೆ ಸ್ಪೇಸ್ ಇರಬಾರ್ದು. ಅದ್ರೊಳಗಡೆ ಫೀಲ್ಡ್ಸ್ ಬರುತ್ತಲ್ಲ, ಫಸ್ಟ್ ನೇಮ್ ಲಾಸ್ಟ್ ನೇಮ್, ಅದಕ್ಕೆ ಸ್ಪೇಸ್ ಇರಬಾರ್ದು. ಬೇರೆ ಎಲ್ಲ ಕಡೆ ಸ್ಪೇಸ್ ಕೊಡಿ. 3 ಡೇಟಾ ಫಿಲ್ಟರ್ ಬೇಕು. ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದು ವೆಲ್ಕಮ್ ಇಮೇಲ್ 1, ಬರ್ಡೇದ ಆಮೇಲೆ ಮಾಡೋಣ. ವೆಲ್ಕಮ್ ಇಮೇಲ್ 1 2 3 ಇದೇ ರೀತಿ ಹೆಸರು ಕೊಡಿ. ಮ್ಯಾಂಡೇಟರಿ ಎಲ್ಲ ಒಳ್ಳೇದಿದೆ. ಇದ್ರ ಜೊತೆಗೆ ನನ್ನ ಹೆಸರು ಸೇರ್ಕೋಬೇಕು. ಕರೆಕ್ಟ್? ಸ್ವಲ್ಪ ಲೆಂತಿ ಆಯ್ತಲ್ವಾ? ಆಗ್ಲಿ. ಎಷ್ಟು ಉದ್ದ ನೇಮ್ ಕೊಡ್ಬೋದು? ಇದು ಇಂಟರ್ವ್ಯೂಲ್ ಒಂದು ಕ್ವಶನ್ ನಾನು ಕೇಳ್ತೀನಿ. ನಾನು ಹೆಸರು ಕೊಡ್ತೀನಿ, ಎಷ್ಟು ಉದ್ದ ಕೊಡ್ಬೋದು ಹೆಸರು? ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಟ್ರೈ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಅವಾಗ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೋದು ಎಷ್ಟು ಉದ್ದ ಇರ್ಬೋದು ನೀವು. ಯಾಕೆ ಇಷ್ಟು ಉದ್ದ ನೇಮ್ ಕೊಡ್ಬೇಕು ಅಂದ್ರೆ, ನಾಳೆ ದಿನ ನೀವು ಬೈ ಚಾನ್ಸ್ ರಜಾ ತಗೊಂಡ್ರೆ ಯಾರು ಬಂದು ಇದನ್ನ ಫಿಕ್ಸ್ ಮಾಡೋದಕ್ಕೆ ಅವಾಗ ಹೆಸರು ಕ್ಲೀನ್ ಆಗಿದ್ರೆ. ಸೊ ಈಗ ನೀವು ಡೇಟಾ ಫಿಲ್ಟರ್ ಕ್ರಿಯೇಟ್ ಮಾಡ್ತಾ ಇದ್ರ, ಇದನ್ನ ಈ ರೀತಿನೂ ಕ್ರಿಯೇಟ್ ಮಾಡ್ಬೋದು. ಹೆಂಗೆ? ಡೇಟಾ ಎಕ್ಸ್ಟೆನ್ಷನ್ಗೆ ಹೋಗಿ, ಕಸ್ಟಮರ್ಸ್ಗೆ ಹೋಗಿ, ಕಸ್ಟಮರ್ಸ್ ತಾನೆ. ವೆಲ್ಕಮ್ ಇಮೇಲ್ 1ಗೆ ಫಿಲ್ಟರ್ ಏನ್ ಮಾಡ್ಬೇಕು ನಾನು? ಬರ್ಡೇ ಆನಿವರ್ಸರಿ ಇಸ್ ಈಕ್ವಲ್ ಟು ಟುಡೇ ಮೈನಸ್ 1 ಡೇ ವಿತ್ ಅಕೌಂಟ್ ಇನ್ಕಮ್. ಕರೆಕ್ಟಾ? ಈಗ ಇದನ್ನ ಕ್ರಿಯೇಟ್ ಮಾಡ್ಬಿಟ್ರೆ ತಪ್ಪಾಗುತ್ತೆ ನೋಡಿ. ಬರ್ಡೇ ಬಂದ್ಬಿಡ್ತು.
ನಾನು ಆಪ್ಟಿನ್ ಡೇಟ್ ತಗೋಬೇಕಿತ್ತು, ತಪ್ಪಲ್ವಾ? ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇದನ್ನ ಕ್ರಿಯೇಟ್ ಮಾಡಬಾರ್ದು. ಯಾಕೆಂದ್ರೆ ಮ್ಯಾನ್ಯುಯಲಿ ಎಲ್ಲ ಕ್ರಿಯೇಟ್ ಆಗಿರೋದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂದ್ರೆ ವೆಲ್ಕಮ್ ಇಮೇಲ್ 1 FD ಇದ್ರ ಒಳಗಡೆ ಹೋಗಿ ಇಲ್ಲಿ ಸೇವ್ ಆಸ್ ಫಿಲ್ಟರ್ ಮಾಡಿ. ಏನಕ್ಕೆ ಇದು ಮಾಡಬೇಕು ಅಂದ್ರೆ ಚಿಕ್ಕದಿದೆ ಇದು ಮಾಡ್ಬಿಡ್ಬೋದು. ತುಂಬಾ ತುಂಬಾ ಕಾಂಪ್ಲೆಕ್ಸ್ ಇರೋ ಕಂಡೀಷನ್ ಮಾಡ್ಬಿಟ್ಟಿರ್ತೀವಿ ನಾವು, ಟೆಸ್ಟ್ ಮಾಡ್ತಾ ಇರ್ತೀವಿ. ಅವಾಗ ನೀವು ಸೇವ್ ಆಸ್ ಫಿಲ್ಟರ್ ಮಾಡ್ಬಿಟ್ರೆ ಎರರ್ ಆಗಲ್ಲ. ಹ್ಯೂಮನ್ ಎರರ್ಸ್ ಆಗುತ್ತೆ. ಸರ್ ನಾವೇ ಮಾಡಿದಲ್ವಾ ಮಾಡಿಸ್ತೀರಾ, ಅವಾಗ ತಪ್ಪು. ಈ ಕರೆಕ್ಟ್ ಆಗಿತ್ತು, ಅವಾಗ ತಪ್ಪು ಮಾಡ್ಬಿಟ್ರೆ ಅದಕ್ಕೆ ಇಲ್ಲಿಂದ ಸೇವ್ ಆಸ್ ಫಿಲ್ಟರ್ ಮಾಡಿದ್ದೀನಿ. ಈಗ ನಾನು ಮೊದಲನೇ ಡೇಟಾ ಫಿಲ್ಟರ್ ಕ್ರಿಯೇಟ್ ಮಾಡಿದ್ದು. ಏನ್ ಕ್ರಿಯೇಟ್ ಮಾಡಿದೀನಿ? ಡೇಟಾ ಫಿಲ್ಟರ್. ಇದೇನಕ್ಕೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವು ಹೆಂಗೆ ಯೂಸರ್ ಇನಿಷಿಯೇಟೆಡ್ ಕ್ರಿಯೇಟ್ ಮಾಡಿದ್ರು ಹಂಗೆ ಡೇಟಾ ಫಿಲ್ಟರ್ ಕ್ರಿಯೇಟ್ ಮಾಡಿದ್ರೆ, ಸೊ ಇದು ಯಾವ್ದು ಡೇಟಾ ಫಿಲ್ಟರ್ ಆಯ್ತು? ಒಂದಾಯ್ತು. ಯಾವುದು? ವೆಲ್ಕಮ್ ಇಮೇಲ್ 1. ಚೆಕ್ ಮಾಡ್ಕೊಂಬಿಡಿ ಕ್ರಿಯೇಟ್ ಆಗಿದ್ಯಾ ಅಂತ. ಡೇಟಾ ಫಿಲ್ಟರ್ ಒಳಗಡೆ ಬಂದು ಕಂಡೀಷನ್ ಚೆಕ್ ಮಾಡಿ, ಕರೆಕ್ಟ್ ಆಗಿರುತ್ತೆ. ಅದೇ ಇರುತ್ತಲ್ಲ, ಕಾಪಿ ಆಗಿರುತ್ತೆ. ಇಲ್ಲೊಂದು ಡಿ ಕ್ರಿಯೇಟ್ ಮಾಡ್ಬೋದು ನೋಡಿ. ಇದು ಯಾವಾಗ ಯೂಸ್ ಮಾಡಬೇಕು ಮುಂದೆ ಹೇಳ್ತೀನಿ. ಈಗ ನಾವು ಬರೀ ಡೇಟಾ ಫಿಲ್ಟರ್ ಮಾಡಿದೀವಿ ಅಷ್ಟೇ. ಈಗ ಅದೇ ತರ ಇನ್ನೆರಡು ಮಾಡಬೇಕು. ಮತ್ತೆ ಅದೇ ಡಿಗೆ ಹೋಗಿ ಇವತ್ತು ಸ್ವಲ್ಪ ಇದು ಮಾಡ್ಬಿಟ್ರೆ ನಾಳೆಯಿಂದ ಅಥವಾ ನಾಡಿದ್ದಿಂದ ಡೇಟಾ ರಿಫ್ರೆಶ್ ಮಾಡಂಗಿರಲ್ಲ ನಾವು. ಸೊ ಪ್ರಾಪರ್ಟೀಸ್ ಬರ್ತೀನಿ, ಇಲ್ಲಿ ಫಿಲ್ಟರ್ ಇದೆ. ಸೊ ಕ್ಲಿಕ್, ಹೆಸರು ತುಂಬಾ ಇಂಪಾರ್ಟೆಂಟ್, ಗಮನ ಇಡಿ. ಫೋಲ್ಡರ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ, ಸೇವ್ ಮಾಡ್ಬಿಟ್ಟು ಮೌಸ್ ತೊಳಿ ಕ್ಲೋಸ್ ಮಾಡಿ. ಈ ಎರಡನೇದಾಯ್ತಾ? ಈಗ ಇದೇ ಫಿಲ್ಟರ್ ಡಿಗೆ ಹೋಗಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಕ್ರಿಯೇಟ್ ಆಗಿದ್ರು. ಟುಡೇ -7 days ಸೇವ್ ಆಸ್ ಫಿಲ್ಟರ್. ಕ್ಲಿಕ್. ಈ ಕೆಲವರು ಈ ಕ್ಲಿಕ್ ಮಾಡಲ್ಲ, ಇಲ್ಲೇ ಮಾಡ್ತಾ ಕೂತಿರ್ತಾರೆ. ಕ್ಲಿಕ್. ಇಲ್ಲಿ ಸಪೋರ್ಟ್ ಇಲ್ಲ ಅಲ್ವಾ, ಅವಾಗ ಇದನ್ನ ಕ್ಲಿಕ್. ಈ ಬ್ಲೂ ಲೈನ್ ಗಮನಿಸಿ ಎಲ್ಲ. ಸೇವ್, ಮೌಸ್ ಆಚೆ ತಗೊಳ್ಳಿ, ಕ್ಲೋಸ್. ಸೊ 3 ಕ್ರಿಯೇಟ್ ಆಯ್ತಾ? 3 ಕ್ರಿಯೇಟ್ ಆಗಿದೆ. ಅಲ್ಲಿಗೆ ಸ್ಟೆಪ್ 1 ಆಯ್ತು. ಆಟೋಮೇಶನ್, ಡೇಟಾ ರಿಫ್ರೆಶ್ ಆಟೋಮೇಶನ್ 2 ಸ್ಟೆಪ್ ಬರುತ್ತೆ. ಡೇಟಾ ಫಿಲ್ಟರ್, ಫಿಲ್ಟರ್ ಆಕ್ಟಿವಿಟಿ. ಫಿಲ್ಟರ್ ಆಕ್ಟಿವಿಟಿ ಬಂದಾಗ ಏನ್ ಮಾಡಬೇಕು? ಇದೇ ಫಿಲ್ಟರ್ ತಗೋಬೇಕು. ಸೊ ಈಗ ಡೇಟಾ ಫಿಲ್ಟರ್ 1, 2, 3 ಕರೆಕ್ಟ್ ಆಗಿದೆ. ಬಟ್ ಸ್ಟಿಲ್ ನೀವು ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೇಕು. ಅದೇ QA. ಯಾರು ಮಾಡ್ಬೇಕು ಇದನ್ನ? ಅದನ್ನ QA ಮಾಡಬಾರ್ದು. ಡೆವಲಪ್ ಮಾಡಿರೋರೇ ಒಂದ್ಸತಿ QA ಮಾಡ್ಬಿಡ್ಬೇಕು ಕರೆಕ್ಟ್ ಆಗಿದೆ. QA ಮಾಡೋದೇನಕ್ಕೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡಕ್ ಹೋಗಿ ಎರರ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದ್ಸತಿ QA ಮಾಡಬೇಕು. ಅದು ಪ್ರೋಸೆಸ್ ಕರೆಕ್ಟ್ ಆಗಿದೆ ಇವೆಲ್ಲ. ಈಗ ಏನ್ ಮಾಡ್ಬೇಕು? ಆಟೋಮೇಶನ್ ಸ್ಟುಡಿಯೋಗೆ ಹೋಗಿ ಫಿಲ್ಟರ್ ಆಕ್ಟಿವಿಟಿ ಕ್ರಿಯೇಟ್ ಮಾಡಬೇಕು. ಇದೇ ಹೆಸರು. ನಾನು ಯೂಶಲಿ ನೇಮ್ ಮಾಡ್ಬೇಕಾದ್ರೆ ಏನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದೇ ಹೆಸರು ಕ್ರಿಯೇಟ್ ಮಾಡ್ತೀನಿ. ನಾನು ಅಲ್ಲೇ ನೇಮ್ ಚೇಂಜ್ ಮಾಡ್ಕೋತೀನಿ, 3 ಏನ್ ಬೇಡ. ಆಕ್ಟಿವಿಟೀಸ್ಗೆ ಬಂದು ಫಿಲ್ಟರ್ಗೆ ಬಂದು ಇಲ್ಲಿ ಮತ್ತೆ ಸಬ್ ಫೋಲ್ಡರ್. ಎಲ್ಲೇ ಕ್ರಿಯೇಟ್ ಆದ್ರೂ ಅಲ್ಲೆಲ್ಲ ಮಾಡಬೇಕು. ವೆಲ್ಕಮ್. ಆಯ್ತಾ? ಆಯ್ತು. ಇದು ಫೋಲ್ಡರ್ ರೆಡಿ ಆಯ್ತು. ಈಗ ನಾನು ಕ್ರಿಯೇಟ್ ಆಕ್ಟಿವಿಟಿ ಮಾಡಬೇಕು. ಇದು ಎರಡೇ ಕ್ಲಿಕ್. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ತೀರಾ, ಹೆಸರು ಕೊಡ್ತೀರಾ. ವೆಲ್ಕಮ್ ಇವ್ರಿವನ್ ಡೇಟಾ ಫಿಲ್ಟರ್. ಕರೆಕ್ಟಾಗಿ ಇಲ್ಲಿ ತಪ್ಪು ಮಾಡಿದ್ರೆ, ಇಲ್ಲಿ ನೀವೇನಾದ್ರು ತಪ್ಪು ಮಾಡಿದ್ರೆ ಎಲ್ಲ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು. ಸೊ ಇದು ವೆಲ್ಕಮ್ ಇಮೇಲ್ 1, ಇದು ವೆಲ್ಕಮ್ ಇಮೇಲ್ 1. ಇದು ಫೋಲ್ಡರ್ ಮರಿಬಾರ್ದು. ಎಷ್ಟೇ ಈ ಕ್ಲೀನಾಗಿ ಸಮಾಧಾನವಾಗಿ ಮಾಡ್ಬಿಟ್ರೆ ನೀವು ಆಟೋಮೇಶನ್ ಕ್ಲೀನಾಗಿ ಹೋಗುತ್ತೆ. ನೆಕ್ಸ್ಟ್ ಸ್ಕ್ರೀನ್ ತುಂಬಾ ಇಂಟ್ರೆಸ್ಟಿಂಗ್. ಈ ಸ್ಕ್ರೀನ್ ಅಲ್ಲಿ ಒಂದು ಡೇಟಾ ಎಕ್ಸ್ಟೆನ್ಷನ್ ನೇಮ್ ಕೊಡಬೇಕು, ಹೊಸದು ಕೊಡಬೇಕು. ಸರ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದೀವಲ್ಲ 3D, ಅದನ್ನೇ ಯೂಸ್ ಆಗಲ್ಲ. ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಫಿಲ್ಟರ್ ಡಿ, ಅದನ್ನ ಮ್ಯಾನ್ಯುಯಲಿನೇ ರಿಫ್ರೆಶ್ ಮಾಡಬೇಕು. ಆಟೋಮೇಶನ್ ರಿಫ್ರೆಶ್ ಮಾಡಬೇಕು ಅಂದ್ರೆ ಹೊಸ ಡಿ ನೇಮ್ ಕೊಡ್ಬೇಕು ನೀವು. ಹೊಸ ಡಿ ನೇಮ್. ಅದಕ್ಕೆ ನಾನು ಯಾವಾಗಲೂ ಹಿಂಗ್ ಕೊಡ್ತೀನಿ, ಆಟೋ ಅಂತ ಫಸ್ಟ್ ಕೊಟ್ಬಿಟ್ಟು FD ಅಂತ ಕೊನೆಯಲ್ಲಿ ಕೊಡ್ತೀನಿ. ಆಟೋ ಮತ್ತೆ FD ಕೊನೆಯಲ್ಲಿ. ಹಂಗಾದ್ರೆ ಮಧ್ಯದಲ್ಲಿ ಏನ್ ಬರುತ್ತೆ? ಮಾಮೂಲಿ ವೆಲ್ಕಮ್ _email_1_ ನನ್ನ ಹೆಸರು ಕೊನೆಯಲ್ಲಿ ಬರ್ತಾ ಇರೋದ್ರಿಂದ FD _ ಆಯ್ತಾ? ಈ FD ಅಂದ್ರೆ ಮಾಮೂಲಿ ಫಿಲ್ಟರ್ ಡಿ, ಅದು ನಮ್ಗೆ ಗೊತ್ತು. ಆಟೋ ಅಂದ್ರೆ ಆಟೋಮೇಶನ್ ಸ್ಟುಡಿಯೋ ಇಂದ ಒಂದು ಡಿ ಕ್ರಿಯೇಟ್ ಆಗುತ್ತೆ. ಈಗ
ಈ ಹೆಸರಲ್ಲಿ ಒಂದು ಡಿ ಕ್ರಿಯೇಟ್ ಆಗುತ್ತೆ. ಸೊ ಇದೊಂದನ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಹೋಗಿ ಫಿನಿಶ್ ಕೊಡಿ ಅಷ್ಟೇ. ಸೊ ಈಗೇನಾಗುತ್ತೆ ಗೊತ್ತಾ, ಇದನ್ನ ಬರೀ ನೀವು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಸಾಕು, ಅಲ್ಲೋಗಿ ಮ್ಯಾನ್ಯಲಿ ಮಾಡೋದು ಬೇಡ. ಸೊ ಈಗ ನಾನೇನು ಹೇಳಿದೆ, ಈ ಡಿ ಕ್ರಿಯೇಟ್ ಆಗಿರುತ್ತೆ ಅಂದೆ, ಚೆಕ್ ಮಾಡ್ಬೇಕಲ್ಲ, ಕನ್ಫರ್ಮ್ ಆಗ್ಬೇಕಲ್ಲ ನಮ್ಗೆ. ನೀವು ಆ ಫೋಲ್ಡರ್ಗೆ ಹೋಗಿ, ಸೊ ಸೋರ್ಸ್ ಮರಿಬೇಡಿ, ಇದಿಷ್ಟಕ್ಕೂ ಸೋರ್ಸು customers_ ಚಂದ್ರ ಡಿ, ಅದೇ ಸೋರ್ಸು. ನೀವು ಡೇಟಾ ಫಿಲ್ಟರ್ ಡಿ ತರಕ್ಕಾಗಲ್ಲ. ಈಗ ಅಬ್ಸರ್ವ್ ಮಾಡಿ, ಒಂದು ಈ ಡಿ ಕ್ರಿಯೇಟ್ ಆಗಿದೆ, ಆಯ್ತಾ, ಈ ಡಿ ಕ್ರಿಯೇಟ್ ಆಗಿದೆ. ಇದನ್ನ ನಾವು ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಅದಕ್ಕೊಂದು ಬೇಕಾ ಸಬ್ ಫೋಲ್ಡರ್ ಮಾಡ್ಕೊಳ್ಳಿ, ಆಟೋಮೇಷನ್ದು ಅಂತ. ಆಟೋಮೇಷನ್ FD ಅನ್ಕೊಂಡು ಏನಾರು ಮಾಡಿ, ನಾನು ಸುಮ್ಮನೆ ಹೆಸರು ಕೊಡ್ತೀನಿ ಅಷ್ಟೇ, ಕ್ಲೀನ್ ಆಗಿರ್ಲಿ ಅಂತ. ಅದಕ್ಕೂ ರೂಲ್ಸ್ ಇರುತ್ತೆ ಕೆಲವು ಕಂಪ್ನಿಲಿ, ಏನೇನೋ ಫೋಲ್ಡರ್ ಕ್ರಿಯೇಟ್ ಮಾಡಂಗಿಲ್ಲ. auto_FD ಅಂತ ಕೊಡ್ತೀನಿ ಒಂದು, ಆಯ್ತಾ. ಇನ್ನೊಂದು FD ಅಂತ ಕೊಡ್ತೀನಿ. ಈಗ ಏನ್ ಮಾಡ್ತಾ ಇದೀನಿ ಗೊತ್ತಾ, ಅದು ಕ್ಲೀನಾಗಿ ಕಾಣ್ಲಿ ಅಂತ ಫೋಲ್ಡರ್ ಮಾಡ್ತಾ ಇದ್ದೀನಿ ಅಷ್ಟೇ, ಮ್ಯಾಂಡೇಟರಿ ಅಲ್ಲ. ಈ ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ಪೇಸ್ ಬೇಕು ನನಗೆ, ಸೊ ರೀನೇಮ್ ಮಾಡ್ತೀನಿ. ಓಕೆನಾ, ಎಂಟರ್ ಹೊಡಿತೀನಿ. ಓಕೆ, ಈಗ ಏನ್ ಮಾಡ್ತೀನಿ, ಚಂದ್ರ ಅನ್ನೋ ಫೋಲ್ಡರ್ 3 ಡಿ ಇದೆ, ಫಿಲ್ಟರ್ ಡಿ ನೀವು ಕ್ರಿಯೇಟ್ ಮಾಡಿರೋದು. ನೀವು ಕ್ರಿಯೇಟ್ ಮಾಡಿರೋದಕ್ಕೆ ನಾನು ಆಟೋ ಅಂತ ಕೊಟ್ಟಿಲ್ಲ, 1 2 3 ಈ ಮೂರನ್ನ ಮೂವ್ ಮಾಡ್ಕೊಂಬಿಡೋಣ. ಚಂದ್ರ ಇದರಲ್ಲಿ FD ಇದು ED ಇದೆಯಲ್ಲ. ಈಗ ನೀವು ಇಷ್ಟು ದಿನ ನೀವು ಮ್ಯಾನ್ಯಲಿ ಇಲ್ಲಿ ರಿಫ್ರೆಶ್ ಹೊಡಿತಿದ್ರಲ್ಲ, ಇದನ್ನ ಈಗ ಆಟೋಮೇಷನ್ ಮಾಡುತ್ತೆ. ಸರ್ ಅದು ಇಲ್ಲಿ ಬಂದ್ ಮಾಡುತ್ತ ಅಂತ ಏನಾರ ಮಾಡ್ಕೊಳ್ಳಿ, ಅದು ಕಂಪ್ಯೂಟ್ರು, ಅದೊಂದು ರೋಬೋಟು ಮಾಡ್ಕೊಳುತ್ತದು. ಸೊ ಇದನ್ನ ಇಲ್ಲಿ ಕ್ರಿಯೇಟ್ ಮಾಡುತ್ತಾ. ಈಗ ನೆಕ್ಸ್ಟ್ ಇನ್ನೊಂದು 2 ಕ್ರಿಯೇಟ್ ಮಾಡಿದ್ರೆ, ಇನ್ನ 2 ಕ್ರಿಯೇಟ್ ಮಾಡೋದು ಪೆಂಡಿಂಗ್ ಇದೆ. ಅದು ಇಲ್ಲೇ ಫಸ್ಟ್ ಬರೋದು. ಯಾಕೆ ಇಲ್ಲೇ ಬರುತ್ತೆ, ಅದೊಂದು ಇಂಟರ್ವ್ಯೂ ಕ್ವಶನ್. ED ಇಂದ ತಾನೇ ಕ್ರಿಯೇಟ್ ಆಗ್ತಾ ಇರೋದು, ED ಮೇಲೆ ಕಂಡೀಷನ್ ಬರ್ತಿರೋದು. ಅದಕ್ಕೆ ED ಎಲ್ಲಿದೆಯೋ ಅಲ್ಲೇ ಕ್ರಿಯೇಟ್ ಆಗೋದು ED ಫಸ್ಟ್. ಇನ್ನೆರಡು ಇದೆ, ಕ್ರಿಯೇಟ್ ಮಾಡ್ಬಿಡೋಣ. ಸೊ ಇದು ಹೆಸರು, ಇದು ಡಿ ನೇಮ್, ಆಯ್ತಾ. ಇನ್ನು 2 ಕ್ರಿಯೇಟ್ ಮಾಡಬೇಕು. ನಾನು ಮೂವ್ ಮಾಡ್ಕೊಂಡಿದ್ದ ಉದ್ದೇಶ ಅದು ಒಂದು ಪಾಯಿಂಟ್ ಇಂಟರ್ವ್ಯೂ ಬರುತ್ತೆ. ಆಟೋಮೇಷನ್ ಸ್ಟುಡಿಯೋಲಿ ಡಿ ಕ್ರಿಯೇಟ್ ಆಗುತ್ತಲ್ಲ, ಫಿಲ್ಟರ್ ಮಾಡ್ಬೇಕಾದ್ರೆ ಎಲ್ಲಿರುತ್ತೆ ಅಂದ್ರೆ ED ಯಲ್ಲಿ ಇರುತ್ತೆ. ED ಎಲ್ಲಿ ಇದೆಯೋ ಅಲ್ಲೇ ಇರುತ್ತೆ. ಪ್ರೂವ್ ಆಗ್ಬೇಕಲ್ಲ ಈಗ ನನಗೆ, ನಾನು ಈಗ ಪ್ರೂವ್ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಇದನ್ನ ಮೂವ್ ಮಾಡ್ಕೋತೀನಿ. ಸುಮ್ಮನೆ ನಿಮ್ಗೆ ಗೊತ್ತಿರ್ಲಿ ಎಲ್ಲಿ ಹುಡುಕ್ಬೇಕು ಅಂತ. ಡೇಟಾ ವ್ಯೂಸ್ ಅಂತ ಇದೆ, ಆಯ್ತಾ. ಇಲ್ಲಿಗೆ ಮೂವ್ ಮಾಡ್ತೀನಿ ಫಸ್ಟ್, ವಾಪಸ್ ಮೂವ್ ಮಾಡ್ತೀನಿ. ಎಲ್ಲ ಮೂವ್ ಆಯ್ತಾ, ಆಯ್ತು. ಎಲ್ಲಿದೆ ಅದು, ಡೇಟಾ ವ್ಯೂಸ್ ಅಲ್ಲಿ. ಎಲ್ಲಿಗೆ ಮೂವ್ ಮಾಡಿದೆ, ವಾಪಸ್ ಹುಡುಕ್ಬೇಕಷ್ಟೇನೆ ನೀವೀಗ. ನಿಮ್ಗೆ ಇಲ್ಲಿ ಹುಡುಕಕ್ಕೆ ಆಪ್ಷನೇ ಇಲ್ಲ. ಓಕೆ, ಇದು ನೇಮಿಂಗ್ ಸಾರ್ಟಿಂಗ್ ಮಾಡ್ಬಿಡೋಣ, ಆಯ್ತಾ. ಇಲ್ಲಿದೆ ನೋಡಿ ಡಿ, ಇದು ಸ್ಟ್ಯಾಂಡರ್ಡ್ ಡಿ ಕಾಣಿಸ್ತಾ ಇದೆಯಾ, ಇಲ್ಲಿದೆ ಕರೆಕ್ಟ್. ಈಗ ನಾನು ಎರಡನೇದು ಕ್ರಿಯೇಟ್ ಮಾಡ್ತೀನಿ. ಆ ಎರಡನೇದು ಈ ಫೋಲ್ಡರ್ಲ್ಲೇ ಬರಬೇಕು. ಅದನ್ನ ಪ್ರೂವ್ ಮಾಡಕ್ಕೆ ನೋಡ್ಕೊಳ್ಳಿ. ಈಗ ಅದನ್ನ ಪ್ರೂವ್ ಮಾಡಕ್ ಮೂವ್ ಮಾಡಿದ್ದೀನಿ ಅಷ್ಟೇ, ವಾಪಸ್ ಮೂವ್ ಮಾಡ್ಬಿಡ್ತೀನಿ ಎಲ್ಲಾನು. ನಿಮ್ಗೆ ಗೊತ್ತಿರ್ಬೇಕು ಎಲ್ಲೋ ಹುಡುಕ್ಬೇಕು ಅಂತ. ಯಾಕಂದ್ರೆ ಈ ಫಿಲ್ಟರ್ ಆಕ್ಟಿವಿಟಿ ಇದೆಯಲ್ಲ, ಇದು ಒಂದು ಡಿ ಕ್ರಿಯೇಟ್ ಮಾಡುತ್ತೆ. ನೀವು ಏನ್ ಹೆಸರು ಕೊಡ್ತೀರಾ ಅದು ಹಂಗಂದ್ಬಿಟ್ಟು ಇರೋ ಹೆಸರು ಕೊಟ್ಟರೆ ತಗೊಳಲ್ಲ, ಹೊಸದೇ ಕೊಡ್ಬೇಕು. ಸೊ ಇದು ನೇಮ್ ಆಫ್ ದಿ ಆಕ್ಟಿವಿಟಿ, ಇದು ನೇಮ್ ಆಫ್ ದಿ ಡಿ. ಇಲ್ಲಿ ಈ ತರ ಉದ್ದ ಅಲ್ಲಿ ಟೈಪ್ ಮಾಡಬಾರ್ದು, ಎಲ್ಲ ಕಾಪಿ ಪೇಸ್ಟೇ ಮಾಡ್ಬೇಕು ಯಾವಾಗಲೂ. ಇವತ್ತಿಗೂ ನಾನು ಪ್ರಾಜೆಕ್ಟ್ ಮಾಡಿದ್ರೆ ಆರಾಮಾಗಿ ಕಾಪಿ ಪೇಸ್ಟೇ ಮಾಡಬೇಕು. ಆಕ್ಟಿವಿಟೀಸ್ ಕೊಡ್ತೀನಿ, ಕ್ರಿಯೇಟ್ ಆಕ್ಟಿವಿಟಿ ಕೊಡ್ತೀನಿ, ಫಿಲ್ಟರ್ ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೊಂದು ಹೆಸರು ಕೊಡಬೇಕು, ಇದು ಹೆಸರು ಸ್ಪೇಸ್ ಇದೆ. ಇಲ್ಲಿ ಡೇಟಾ ಫಿಲ್ಟರ್ ಆಕ್ಟಿವಿಟಿ ಕೊಡಬೇಕು. ಏನ್ ಕೊಟ್ಟಿದ್ದು ಮುಂಚೆ ಹೆಸರು, ಡೇಟಾ ಆಕ್ಟಿವಿಟಿ. ಓಕೆ, ಫಿಲ್ಟರ್ ಕೊಡಬೇಕಿತ್ತು. ನೇಮ್ ಚೇಂಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಆಮೇಲೆ ಮಾಡ್ಕೊಳ್ಳೋಣ, ಬಟ್ ಸ್ಟಿಲ್ ಇದಕ್ಕೆ ಈಗಲೇ ಮಾಡ್ಬಿಡೋಣ. ಇದಕ್ಕೆ ನೇಮ್ ಚೇಂಜ್ ಮಾಡಲೇಬೇಕು.
ನೇಮ್ ತಪ್ಪಾದ್ರೆ ಏನ್ ತಲೆ ಕೆಡಿಸ್ಕೋಬೇಡಿ, ಕರೆಕ್ಟ್ ಮಾಡ್ಬೋದು. ಡಿ ನೇಮ್ ತಪ್ಪು ಮಾಡ್ಬೇಡಿ ಅಷ್ಟೇ. ತಪ್ಪಾದ್ರೆ ಏನಾಗುತ್ತೆ, ಏನೂ ಆಗಲ್ಲ, ಇನ್ನೊಂದ್ಸತಿ ಮಾಡಿ. ಇದು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ತಪ್ಪು ಮಾಡಿದ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ. ಸೊ ಇದು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ, ಫೋಲ್ಡ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಇಲ್ಲ, ನೆಕ್ಸ್ಟ್ ಈಗ ಒಂದು ಡಿ ನೇಮ್ ಕೊಡ್ಬೇಕು. ಇದೆಲ್ಲಿರುತ್ತೆ, ಅದು ಇಂಪಾರ್ಟೆಂಟ್. ಈ ಡಿ ಕ್ರಿಯೇಟ್ ಆಗುತ್ತೆ ನಿಜ, ಎಲ್ಲಿ ಕ್ರಿಯೇಟ್ ಆಗುತ್ತೆ, ನಾನು ಈಗ ಹೇಳಿದ್ನಲ್ಲ ಡೇಟಾ ವ್ಯೂಸ್ ಅಲ್ಲಿ ಕ್ರಿಯೇಟ್ ಆಗಿರಬೇಕು ಅಲ್ವಾ. ಈಗ ನೋಡಿ ನಾನು ಸ್ವಿಚ್ಚೇ ಮಾಡಬೇಕು, ಏನಾದ್ರು ಕ್ರಿಯೇಟ್ ಮಾಡ್ತಾ ಇದ್ರೆ ಒಂದೇ ಒಂದು ಟೂಲಲ್ಲಿ ಸ್ವಿಚ್ ಮಾಡಿ. ನಿಮ್ಗೆ ಈ ಸ್ವಿಚ್ ಮಾಡಿ 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 ಅಭ್ಯಾಸ ಆದ್ರೆ ನಿಮ್ ಟೂಲ್ ಮೇಲೆ ಒಂದು ಗ್ರಿಪ್ ಸಿಗುತ್ತೆ. ಟೈಮ್ ಎಷ್ಟು ಬೇಕು ಲೋಡ್ ಆಗಕ್ಕೆ ಗೊತ್ತಾಗುತ್ತೆ. ಮಲ್ಟಿಪಲ್ ಟ್ಯಾಬ್ಸ್ ಏನು ಕ್ಯೂ ಎ ಮಾಡ್ತಾ ಇದ್ದಾರೋ ಅಲ್ಲ, ಅವ್ರು ಏನು ಕ್ರಿಯೇಟೇ ಮಾಡ್ತಲ್ಲ. ಸೊ ಡೇಟಾ ವ್ಯೂಸ್ಗೆ ಹೋಗ್ತೀನಿ. ಇಲ್ಲಿ ನೋಡಿ ಈ ಡಿ ಕ್ರಿಯೇಟ್ ಆಗಿದೆ. ಏನಕ್ಕೆ ಇದು ಕ್ರಿಯೇಟ್ ಆಯ್ತು, ಈ ಡಿ ಎಲ್ಲಿದೆಯೋ ಅಲ್ಲೇ ಕ್ರಿಯೇಟ್ ಆಗಬೇಕು ಅಷ್ಟೇ. ಇದೊಂದು ಇಂಟರ್ವ್ಯೂ ಕ್ವಶನ್. ಹೇಳ್ದೆ ಇದ್ರೆ ಏನನ್ಸುತ್ತೆ, ಓಯ್ ನೀವುಗಳು ಕೆಲಸನೇ ಮಾಡಿಲ್ಲ ಅಂತ ಅನ್ಸುತ್ತೆ ಅಲ್ವಾ. ಈಗ ಯಾವ್ದು ತಗೊಂಡಿದ್ದೀನಪ್ಪ, ಎಲ್ಲೆಲ್ಲೋ ಮೂವ್ ಹೋಗ್ಬಿಟ್ರೆ ಮರ್ತೋಗ್ಬಿಡ್ತೀನಿ, ಆಮೇಲೆ ಎಲ್ಲ ಹುಡುಕ್ಬೇಕಾಗುತ್ತೆ. ನಿಮ್ಗೆ ಸರ್ಚ್ ಆಪ್ಷನ್ ಇದು ವರ್ಕ್ ಆಗಲ್ಲ ಸರಿಗೆ, ಟ್ರೈ ಮಾಡಿ. ವರ್ಕ್ ಆಗ್ತಾ ಇದ್ರೆ ಗುಡ್. ಇ ಡಿ ಎಫ್ ಡಿ ಆಟೋ ಎಫ್ ಡಿ, ಓಕೆ. ಆಟೋ ಫೋಲ್ಡರ್ ಮೂವ್ ಹೋಗ್ಬಿಡೋಣ. ಕ್ಲಿಕ್ಕು ಚಂದ್ರ ಆಟೋ ಎಫ್ ಡಿ, ಓಕೆ. ಈಗ ಅದನ್ನ ಇನ್ನೊಂದ್ಸತಿ ಪ್ರೂವ್ ಮಾಡಬೇಕು. ನಾನು ಇದನ್ನೆಲ್ಲ ನಂಬಲ್ಲ, ಇನ್ನೊಂದ್ಸತಿ ನಂಬಿಕೆ ಬರ್ಬೇಕಲ್ಲ. ಇದನ್ನ ಪಿ ಎಚ್ ಪಿ ಫೋಲ್ಡರ್ ಮೂವ್ ಮಾಡ್ಬಿಡ್ತೀನಿ. ಈಗ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಕ್ರಿಯೇಟ್ ಆಗ್ಬೇಕಾದ್ರೆ ಅಷ್ಟೇನೆ ನೀವು ಇದನ್ನ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಇವ್ರು ಮೂವ್ ಆಗಲ್ಲ ಸರ್. ಅಲ್ಲೇ ಇವೆಲ್ಲ ಮೂವ್ ಆಗಲ್ಲ. ಕ್ರಿಯೇಟ್ ಆಗೋ ಟೈಮಲ್ಲಿ ಹುಡುಕುತ್ತೆ, ಅದು ಕ್ರಿಯೇಟ್ ಮಾಡ್ಬೇಕಲ್ಲ. ಈ ಡೀನ್ ಹುಡುಕುತ್ತೆ, ಇದ್ರದ್ದು ಎಕ್ಸಾಕ್ಟ್ ಕಾಪಿ ಕ್ರಿಯೇಟ್ ಮಾಡುತ್ತೆ. ಇದ್ರದ್ದು ಎಕ್ಸಾಕ್ಟ್ ಕಾಪಿ ಕ್ರಿಯೇಟ್ ಆಗುತ್ತೆ. ಇದ್ರದ್ದು ಎಕ್ಸಾಕ್ಟ್ ಕಾಪಿ ಕ್ರಿಯೇಟ್ ಆಗುತ್ತೆ. ಈ ಡೀಲ್ ಏನೇನಿದೆಯೋ ಅದಷ್ಟು ಕಾಪಿ, ಹಂಗೆ ಸೇಮ್ ಫೀಲ್ಡ್ ಸೇಮ್ ಲೆಂತ್ ಎಲ್ಲ. ಡೇಟಾ ಬರಲ್ಲ ಅಷ್ಟೇ, ಅದೊಂದು ಇಂಪಾರ್ಟೆಂಟ್ ಕ್ವಶನ್. ಡೇಟಾ ಬರಲ್ಲ, ಬರೀ ಡಿ ಇದು ಕಾಪಿ ಕ್ರಿಯೇಟ್ ಆಗಬೇಕು. ಇಲ್ಲಿ ಯಾವುದು ಮೂರನೇದು, ಅದಕ್ಕೆ ಮತ್ತೆ ಆಟೋಮೇಷನ್ ಸ್ಟುಡಿಯೋ ಸಿಗುತ್ತೆ. ಈ ತರಾನೇ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಸರ್ ನಾನು ಎಲ್ಲಾನು ಒಟ್ಟಿಗೆ ಓಪನ್ ಮಾಡ್ಬಿಡ್ತೀನಿ, ನೀವು ಆ ತರ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ನಿಮಗೆ. ನೀವು ಈ ತರನೇ ಮಾಡಬೇಕು. ಇಮೇಜ್ ಸ್ಟುಡಿಯೋಗೆ ಹೋಗ್ಬೇಕು, ಆಟೋಮೇಷನ್ ಸ್ಟುಡಿಯೋ. ಇಷ್ಟೊಂದು ಏನಕ್ಕೆ ಸ್ವಿಚ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ಕೊಡಕ್ಕೆ. ಸೊ ಈಗ ನೀವು ಇಲ್ಲೆಲ್ಲ ಏನು ನೋಡ್ಲೇಬೇಡಿ. ಇಲ್ಲಿ ಬನ್ನಿ, ಕ್ರಿಯೇಟ್ ಆಕ್ಟಿವಿಟಿ ಕೊಡಿ, ಫಿಲ್ಟರ್ ಕೊಡಿ, ನೆಕ್ಸ್ಟ್ ಕೊಡಿ, ಈಗ ಬಂದು ಹೆಸರು ಕೊಡಿ. ಸೊ ಇದನ್ನ ಎಡಿಟ್ ಮಾಡ್ತೀರಾ, ಮಾಡ್ಕೊಳ್ಳಿ. ಆದ್ರೆ ನಾನು ಎಡಿಟ್ ಮಾಡಲ್ಲ, ಇದನ್ನ ನಾನು ಸೇವ್ ಮಾಡ್ಕೊಂಡಿರ್ತೀನಿ. ನಾಳೆ ದಿನ ನಂಗೆ ನೆನಪು ಇರ್ಬೇಕಲ್ಲ ಏನೇನು ಕ್ರಿಯೇಟ್ ಮಾಡಿದೆ ಅಂತ. ಅದಕ್ಕೆ ಸಮಾಧಾನವಾಗಿ ಇದನ್ನ ಚೇಂಜ್ ಮಾಡೋಣ. ಸೊ ನೀವೆಲ್ಲ ಮಿಸ್ಟೇಕ್ಸ್ ಮಾಡಿ ಹೆದರ್ಕೋಬೇಡಿ, ಹೇಳಿ ಸರ್ ಈ ತರ ಮಾಡದೆ ಮಿಸ್ಟೇಕ್ ಆಗೋದು. ಆ ಮಿಸ್ಟೇಕ್ ಅಲ್ಲಿ ಇನ್ನೇನೋ ಕಲಿಯೋದಿರುತ್ತೆ. ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಮಾಡೋದನ್ನ ಹೇಳ್ಕೊಡ್ಬೋದು. ಯಾಕೆಂದ್ರೆ 1000 ತಪ್ಪು ಮಾಡ್ತಾರೆ, ಆ 1000 ತಪ್ಪನ್ನ ನಾನು ಹೇಳ್ಕೊಡಕ್ಕಾಗಲ್ಲ. ನಿಮ್ಮಲ್ಲಿ ಯಾರು ಒಬ್ರು ತಪ್ಪು ಮಾಡಿದ್ರೆ, ಒಬ್ರು ತಪ್ಪು ಮಾಡಿದ್ ಎಲ್ಲಾರು ಕಲಿಬೋದು. ಹಂಗಂತ ಬೇಕು ಬೇಕು ಅಂತ ತಪ್ಪು ಮಾಡೋದಲ್ಲ. ಮಾಡಿ ತಪ್ಪು ಆಗೋಗುತ್ತೆ ಆಕ್ಚುಲಿ. ಅವಾಗಲೇ ನಿಮ್ಗೆ ಅನ್ಸೋದು ಓ ಕರೆಕ್ಟ್, ಈ ತರ ತಪ್ಪಾಗೋಯ್ತು, ಇನ್ ಮುಂದೆ ಆಗ್ಬಾರ್ದು ಅಂದ್ರೆ ಆಟೋಮೇಷನ್ ಮಾಡ್ಬೇಕಷ್ಟೆ. 2 ತಪ್ಪಾಗಿದೆ, 2 ದಿನ ಇಮೇಲ್ ಕಳಿಸಿಲ್ಲ ನಾನು ಅಲ್ವಾ. ಕಾಸು ಲಕ್ಷಾಂತರ ರೂಪಾಯಿ ಸಂಬಳ ಇಸ್ಕೊಂಡ್ಬಿಟ್ಟು ನಾನು ಕಳಿಸ್ತಿಲ್ಲ ಅಂದ್ರೆ ಕ್ಲೈಂಟ್ ಹೋಗ್ತಾರ. ಶನಿವಾರ ಆದ್ರೇನು ಭಾನುವಾರ ಆದ್ರೇನು. ಆಟೋಮೇಷನ್ ನಾನು ಅವತ್ತೇ ಮಾಡಿದ್ದೆ ಶುಕ್ರವಾರ. ಶನಿವಾರ ಭಾನುವಾರ ಟೆನ್ಷನ್ ಇರ್ತದೆ. ಈ 3 ರೆಡಿ ಆಯ್ತಾ. ಈಗ ನಾನು ಡಿ ಇಂಪಾರ್ಟೆಂಟ್. ಡಿ ಎಲ್ಲಿದೆ, ಇದನ್ನ ಸುಮಾರು ಜನ ಕ್ರಿಯೇಟ್ ಮಾಡ್ಬಿಡ್ತಾರೆ, ಹುಡುಕ್ತಾ ಇರ್ತಾರೆ ಆಯ್ತಾ. ಸಂಬಳ 50-60 ಸಾವಿರ ಇಸ್ಕೊತಾ ಇರ್ತಾರೆ. ಡಿ ಎಲ್ಲಿ ಕ್ರಿಯೇಟ್ ಆಯ್ತು ಅಂತ ಒಂದು ಪ್ರಶ್ನೆ ಕೇಳ್ತೀನಿ, ಗೊತ್ತೇ ಇರಲ್ಲ. ಇದಕ್ಕೆ ಉತ್ತರ ಗೊತ್ತಿರಲ್ಲ. ನೀವ್ ಆ ತರ ಉತ್ತರ ಹೇಳಬಾರ್ದು, ನಿಮ್ಗೆ ಗೊತ್ತಿರ್ಬೇಕು. ಆ ಕ್ವಶನ್ ಬರ್ದೇ ಇದ್ರೆ ಓಕೆ, ಬಂದ್ರೆ ಗೊತ್ತಿರ್ಬೇಕು. ಇದನ್ನೆಲ್ಲ ಯಾವ ಡಾಕ್ಯುಮೆಂಟೇಶನ್ ಅಲ್ಲೂ ಇರಲ್ಲ. ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ. ಕಸ್ಟಮರ್ ಇದೆಯಾ, ಇದನ್ನ ವಾಪಸ್ ಮೂವ್ ಮಾಡ್ಬಿಡೋಣ. ಇಲ್ಲೇ ಇದೆ, ಅದನ್ನು ಮೂವ್ ಮಾಡ್ಕೊಂಡ್ಬಂದು. ಸೊ ಡಿ ಎಲ್ಲಿ ಕ್ರಿಯೇಟ್ ಆಗತ್ತೆ ಅಂತ ಒಂದು ಪ್ರಶ್ನೆ. ಡಿ ಕ್ರಿಯೇಟ್ ಆಗದೆ ಆಟೋಮೇಷನ್ ಬಂದ ಮೇಲೆ ಅನ್ನೋದು ಒಂದು ಗೊತ್ತಾಯ್ತು. ಸೊ ಇದು ಯಾವುದು ಕಸ್ಟಮರ್. ಸೊ ಚಂದ್ರ ಫೋಲ್ಡರ್ ಮೂವ್ ಮಾಡ್ತೀನಿ. ಇದು ಆಟೋ ಎಫ್ ಡಿ ಮೂವ್ ಮಾಡ್ತೀನಿ. ಇಲ್ಲಿಗೆ ನಿಂತ ಇಲ್ಲ. ಈಗ ಇದನ್ನ ಟೆಸ್ಟ್ ಮಾಡ್ಬೇಕಲ್ಲ ನಾನು. ಟೆಸ್ಟ್ ಹೆಂಗ್ ಮಾಡೋದು, ಅದಕ್ಕೊಂದು ಆಟೋಮೇಷನ್ ಮಾಡೋಣ.
ಇದಕ್ಕೊಂದು ಆಟೋಮೇಶನ್. ವೆಲ್ಕಮ್ ಸೀರೀಸ್ ಇಮೇಲ್ ಅಲ್ವಾ, ಇಮೇಲ್ ಸೆಂಡ್ಗೊಂದು ಆಟೋಮೇಶನ್ ಮಾಡಿದ್ದೀನಿ. ವೆಲ್ಕಮ್ ಸೀರೀಸ್ ಡೇಟಾ ರೀಫ್ರೆಶ್ ಆಟೋಮೇಶನ್ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ಚಂದ್ರ. ಇದನ್ನ ಮರೆಯಂಗಿಲ್ಲ. ಹೆಸರು ನೋಡಿ ಕ್ಲೀನ್ ಆಗಿದೆ. ಯಾರು ಬಂದು ನೋಡಿದ್ರೆ ಅರ್ಥ ಆಗಂಗಿರ್ಬೇಕು. ನಿಮ್ಗಳಿಗೆ ಹೆಂಗೆ ಹೆಸರಿಟ್ಟಿದಾರ, ನಕ್ಷತ್ರ, ಕುಲ, ಗೋತ್ರ ನೋಡಿ, ಟೈಮ್ ನೋಡಿ, 4 ಜನಕ್ಕೆ ಕೇಳಿ ಹೆಸರಿಟ್ರೆ ಚೆನ್ನಾಗಿರ್ಬೇಕು. ನೋಡಿದವ್ರಿಗೆ ಅರ್ಥ ಆಗ. ನಿಮ್ಗೂ ABCD ಅಂತ ಹೆಸರಿಟ್ರೆ ಹೆಂಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಹಂಗೆ ಹೆಸರು ಕ್ಲೀನ್ ಆಗಿರಿ. ಇದೇನಿದು? ವೆಲ್ಕಮ್ ಸೀರೀಸ್ಗೆ ಡೇಟಾ ರಿಫ್ರೆಶ್ ಮಾಡ್ತಾ ಇದೀವಿ, ಆಟೋಮೇಶನ್ ಚಂದ್ರಪ್ರಸಾದ್ ಕ್ರಿಯೇಟ್ ಮಾಡೋಣ. ಸೊ ರಿಯಲ್ ವರ್ಲ್ಡ್ ಇಂಪ್ಲಿಮೆಂಟೇಶನ್ ನನ್ನ ಹೆಸರು ಇರಲ್ಲ ಅಷ್ಟೇ, ಬೇಕಾದ್ರೆ ಹಾಕೊಳ್ಳಿ. ಈಗೇನ್ ಮಾಡೋದು? ಈ ಫಿಲ್ಟರ್ 1 2 3 ಮಾಡಿ, ಸೇವ್ ಮಾಡಿ, ಚೂಸ್ ಮಾಡಿ. ಈ ಕ್ರಿಯೇಟ್ ಮಾಡಿದ್ದೀನ, ಏನೇ ಆದ್ರೂ ನನ್ನ ಫೋಲ್ಡರ್ಗೆ ಹೋಗ್ಬಿಟ್ಟೆ ಸೆಲೆಕ್ಟ್ ಮಾಡೋದು. ಇದು 1. ಈಗ ನಾನು 2 ಆಟೋಮೇಶನ್ ಮಾಡ್ತಾ ಇದ್ದೀನಲ್ವಾ, ಅವಾಗ ಏನಾಗಬೇಕು? ನೀವು ಆರ್ಡರ್ ನೆನ್ಪಿಟ್ಕೊಂಡ್ರೆ ಈ ಆಟೋಮೇಶನ್ ಯಾವಾಗ ರನ್ ಆಗ್ಬೇಕಂಗಾರೆ 4 ಗಂಟೆಗೆ ಇಮೇಲ್ ಹೋಗ್ಬೇಕು. ಇದು ಯಾವಾಗ ರನ್ ಆಗ್ಬೇಕು? ಈಗ ಇದನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ಹೆಂಗಿದ್ರು ಡೇಟಾ ಹೊಟ್ಟೋಗಿದೆ, ನಾನು ಇಮೇಲ್ ಏನು ಕಳ್ಸೋದು ಬೇಡ. ರನ್ ಒನ್ಸ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ರನ್ ಮಾಡ್ತೀನಿ. ಸೊ ಎರಡನ್ನು ಕಂಪೇರ್ ಮಾಡ್ಬಿಡೋದು. ಈಗ ಆ 3D ಕ್ರಿಯೇಟ್ ಆಗಿತ್ತು, 0 ಇತ್ತಾ? 0 ಇತ್ತದು, ತೋರಿಸ್ತೀನಿ. ಈಗ ನಾನು ಅಲ್ಲೆಲ್ಲ ಹೋಗಕ್ಕೆ ಟೈಮ್ ಇಲ್ಲ. ಸೊ ಓವರ್ವ್ಯೂ ಟ್ಯಾಬ್ ಹೋಗ್ತೀನಿ, ಡೇಟಾ ಎಕ್ಸ್ಟೆನ್ಷನ್ಗೆ ಹೋಗ್ತೀನಿ. ನಾನು ಕ್ರಿಯೇಟ್ ಮಾಡಿರೋದು ಈಗ ತಾನೆ, ಈ 3 ನಾನೇ ತಾನೇ ಕ್ರಿಯೇಟ್ ಮಾಡಿದ್ದು. ಈಗ ನೋಡಿ 1 ಬಂತು, ಇದು 12 ಬಂದಿದೆ, ಆಗ್ಲೇ ಟಕ್ಕಂದ್ರೆ ರನ್ನೇ ಆಗೋಗಿದೆ ನೋಡಿ. ಈಗ ನಾಳೆಯಿಂದ ಇದು ರೀಫ್ರೆಶ್ ಆಯ್ತು. ಈಗ ಈ ಆಟೋಮೇಶನ್ ನಾನು 2 ಆಟೋಮೇಶನ್ ಬೇಕಾ ಸರ್? ಇಲ್ಲ, ಒಂದೇ ಆಟೋಮೇಶನ್ ಅಲ್ಲಿ ಆಗುತ್ತೆ. ಸದ್ಯಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಬೇರೆ ಬೇರೆ ಮಾಡಿದ್ದೀನಿ. ಇದು ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ, ನಾನು ರಿಫ್ರೆಶ್ ಮಾಡಿದೆ. ನೋಡಿದ್ರ ಅಡ್ವಾಂಟೇಜ್ ಏನು? ಆಟೋಮೇಶನ್ ಮಾಡಿದ್ರೆ ನೋಡಿ, ಇದು 0, ಇದು 12 1 ನಂಬಲ್ವಲ್ಲ. ನಾನು ಏನೂ ನಂಬಲ್ಲ, ನಾನು QAನೇ ಮಾಡೋದು. ಇಲ್ಲಿ ಏನಪ್ಪ ಬಂದಿದೆ? 1 12 14 ಇದೆ. ಯಾವ್ದ್ರಲ್ಲಿ? FD ಇದೆ. ಇದು ನಾನು ಮ್ಯಾನ್ಯಲಿ ಮಾಡಿರೋದು, ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಹಂಗಾರೆ ಇದ್ರಲ್ಲೂ ಅಷ್ಟೇ ಬರ್ಬೇಕಲ್ಲ, 1 12 14. ಈಗ ನಂಬ್ತೀನಿ, ಅಂದ್ರೂ ನಂಬಲ್ಲ. ನಾನು ಸಮಾಧಾನನೇ ಆಗಲ್ಲ. ನಾನು QA ಫುಲ್ ಮಾಡಬೇಕು. ಇದನ್ನ QA ಟೀಮ್ ಅವರು ಒಂದು ಡಾಕ್ಯುಮೆಂಟ್ ಮಾಡಬೇಕು. ಮಾರ್ಚ್ 23 ಕರೆಕ್ಟ್ ಆಗಿದೆ. ಆಟೋಮೇಶನ್ ನಾನು ಯಾರನ್ನೂ ನಂಬಲ್ಲ, ನಾನು ನಂಬೋದು ರಿಸಲ್ಟ್ ಮಾತ್ರ. ಬಂದಿರುತ್ತೆ, ಒಂದ್ಸತಿ ನೋಡ್ಬಿಟ್ರೆ ಸಮಾಧಾನ. 21 ಕರೆಕ್ಟ್ ಆಗಿದೆ, 24 - 3. ಇದನ್ನ QA ಮಾಡ್ಬೇಕೀಗ ನಾನು. ಯಾವ್ದನ್ನ? ಈ ದಿನ ನೀವು ಮ್ಯಾನ್ಯಲಿ 3 ದಿನ ಮಾಡಿ ರಿಫ್ರೆಶ್. ನಾನು ಹೇಳಿರೋದು ಕ್ಲೈಂಟ್ 27ನೇ ತಾರೀಕು ಫುಲ್ ಆಟೋಮೇಶನ್ ಕೊಡ್ತೀನಿ ಅಂತ. ಫುಲ್ ಅಂದ್ರೆ ಫುಲ್. ಹೌದಾ? ಸರಿ ಆಯ್ತು, ನೋಡೋಣ. ಇವತ್ತಿನ 24, 27ನೇ ತಾರೀಕು ಫುಲ್ ಆಟೋಮೇಶನ್ ಮುಗಿದು ಹೋಗಿರ್ಬೇಕು. ಈಗೇನು ಕೆಲಸ? ಮತ್ತೆ ಈ ಆಟೋಮೇಶನ್ನ ಹೆಂಗೆ? ಈ ಡಿಗೆ ಯಾವ್ದು ಇಮೇಲ್ ಹೋಗಲ್ಲ, ಬರೀ ಡೇಟಾ ರಿಫ್ರೆಶ್ ಆಗುತ್ತೆ ಅಷ್ಟೇ. ಸೊ ನೀವು 2 ಕೆಲಸ ಮಾಡ್ತೀರಾ ನಾಳೆಯಿಂದ. ಇದನ್ನ ಮಾಡಿದ್ರೆ ಯಾವತ್ತಾರು ಮಾಡಿ, ಅಲ್ಲಿಂದ ಲೆಕ್ಕ ಇಟ್ಕೊಳ್ಳಿ ಅಷ್ಟೇ. ಸೊ ಈ ಡೇಟಾ ರಿಫ್ರೆಶ್ ಇದೆಯಲ್ಲ, ಇದನ್ನು 4 ಗಂಟೆಗೆ ರನ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಇದಕ್ಕೆ ಇಮೇಲೆ ಕಳಿಸ್ತಲ್ಲ ನಾನು. ಇಮೇಲ್ ಹೋಗ್ತಾ ಇರೋ ಡಿ ಬೇರೆ. 25ನೇ ತಾರೀಕು ನಾಳೆಯಿಂದ ಇದು ಡೇಟಾ ರಿಫ್ರೆಶ್ ವರ್ಕ್ ಆಗುತ್ತಾ ಅಂತ 4 ಗಂಟೆಗೆ ಮುಂಚೆ ನೀವು ಇಂಪೋರ್ಟ್ ಮಾಡಲೇಬೇಕು. ಅದೇ ಡಿ ನೀವು ಮ್ಯಾನ್ಯಲಿ ರಿಫ್ರೆಶ್ ಮಾಡಲೇಬೇಕು. ಸೊ ದಿನ ಒಂದ್ಸತಿ ರನ್ ಆಗುತ್ತೆ. ಯಾವತ್ತವರೆಗೂ ಮಾಡೋಣ? ಓಕೆ, 26. ಏಪ್ರಿಲ್ 17ವರೆಗೂ ಮಾಡೋಣ. 17 18 ಏಪ್ರಿಲ್ 18ವರೆಗೂ ಈ ಆಟೋಮೇಶನ್. ಯಾಕೆ ಸರ್ ಆಮೇಲೆ ಏನ್ ಮಾಡ್ತೀರಾ? ಆಮೇಲೆ ಈ ತರ ಎಲ್ಲ ಮಾಡಕ್ ಟೈಮ್ ಇಲ್ಲ ಅಂದ್ಬಿಟ್ಟು ಇದನ್ನ ಆಕ್ಟಿವೇಟ್ ಮಾಡ್ಬಿಡ್ತೀನಿ. ಓಕೆನಾ? ಸೇವ್ ಮಾಡ್ಬಿಡ್ತೀನಿ. ಈಗ ಮುಂದೆ ಏಪ್ರಿಲ್ 17 18 ಒಳಗಡೆ ನಾವ್ ಈ ತರ ಇಷ್ಟೊಂದನ್ನೆಲ್ಲ ಕಳಿಸ್ತಾ ಇರಕ್ಕಾಗಲ್ಲ. ಕ್ಲೈಂಟ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಹೊಸ 4ನೇ ಇಮೇಲ್ ಕೊಡ್ತಾರಂತವ್ರು. 3 ಇಮೇಲ್ ತಾನೇ ಹೋಗ್ತಾ ಇದೆ, 4th ಇಮೇಲ್ ಬರುತ್ತಂತೆ.
ಅವ್ರು ಇನ್ನೂ ರೆಡಿ ಮಾಡ್ತಾವ್ರೆ ಇಮೇಲ್ನ. ಇಮೇಲ್ಗೆ ಕಂಟೆಂಟ್ ರೆಡಿ ಆಗ್ಬೇಕಲ್ಲ. 4th ಇಮೇಲ್ ಬರುತ್ತಲ್ಲ, ಆ ಇಮೇಲ್ ಬಂದಾಗ ಮೊದಲನೇ ಇಮೇಲ್ ಹೋಗುತ್ತೆ, 2 ದಿನ ಬಿಟ್ಟು ಈ ರೀತಿ ಒಂದೇ ಸತಿ ಇಲ್ಲಿ ಒಳಗಡೆ ಬಂದ್ರೆ ಸಾಕು, ಎಲ್ಲ ಅದೇ ನೋಡ್ಕೊಳ್ಳುತ್ತೆ. ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಟೋಮೇಶನ್ ಫಸ್ಟ್ ಅರ್ಥ ಮಾಡಿದ್ರೆ ಜರ್ನಿ ಅರ್ಥ ಆಗೋದು. ನೀವು ಆಟೋಮೇಶನ್ ಅರ್ಥ ಮಾಡ್ಕೊಳ್ದೆ ಜರ್ನಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆಟೋಮೇಶನ್ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ಗಳಿದೆ. ಕ್ಲೈಂಟ್ ಏನ್ ಕೇಳ್ತಾವ್ರೆ ಅಂದ್ರೆ 3 ಇಮೇಲ್ ಕಳಿಸ್ಬಿಡ್ತೀವಿ, ಅವ್ರೇನಾದ್ರು ತೆಗೆದು ನೋಡಿಲ್ಲ ಅಂದ್ರೆ, ಈ 3 ಇಮೇಲ್ ಇದೆಯಲ್ಲ, ಈ ಇಮೇಲ್ನ ಏನಾರು ಅವ್ರು ತೆಗೆದು ನೋಡಿಲ್ಲ ಅಂದ್ರೆ ಇಲ್ಲೊಂದು ಇಮೇಲ್ ಕೊಡ್ತಾರಂತೆ. ಈಗ ನಿಮ್ ಕೆಲ್ಸ ಏನು ಅಂದ್ರೆ, ಈಗ ಆಟೋಮೇಶನ್ ಇನ್ನೂ ಆಗಿಲ್ವಲ್ಲ, 4ನೇ ಇಮೇಲ್ ಕೊಡ್ತೀನಿ ನಾಳೆ. ನೀವೇನ್ ಮಾಡ್ಬೇಕು ಅಂದ್ರೆ, ಮೊದಲನೇ ಇಮೇಲ್ ಯಾರು ಓಪನ್ ಮಾಡಿಲ್ಲ ಅಂತ ಹುಡುಕ್ಬೇಕು. ಎಷ್ಟು ದಿನಕ್ಕೆ ಮುಂಚೆ? ಇದನ್ನ ನಾಳೆ ಹೇಳ್ತೀನಿ. ನಾಳೆ 4ನೇ ಇಮೇಲ್ ಬರುತ್ತೆ. 4ನೇ ಇಮೇಲ್ ಹೋಗ್ಬೇಕಾಗಿರೋದು, ಮೊದಲನೇ ಇಮೇಲ್ ಓಪನ್ ಮಾಡಿಲ್ದೇ ಇದ್ರೆ ಮಾತ್ರ. ಏನ್ ಹೇಳಿ? ಮೊದಲನೇ ಇಮೇಲ್ ಓಪನ್ ಯಾರು ಮಾಡಿಲ್ವೋ ಹುಡುಕಿ. ಹಂಗಾರೆ ಓಪನ್ ಮಾಡಿದವ್ರನ್ನ ಹುಡುಕ್ಬೇಕಾಗತ್ತೆ ನೀವು. ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಇಮೇಲ್ ಕಳಿಸ್ತಾ ಇದ್ರಲ್ಲ, ಯಾಕೆ ಕಳಿಸ್ತಾ ಇದ್ದೆ ಗೊತ್ತಾ ನಿಮ್ ಕೈಲಿ? ಈ ಮುಂದೊಂದ್ ದಿನ ಇನ್ನೊಂದು ಆಟೋಮೇಶನ್ ಇದೆ, ಅದಕ್ಕೋಸ್ಕರ ಈಗ ಇನ್ನೊಂದು ಕೆಲಸ ಕೊಡ್ತೀನಿ ನಾಳೆ. ಯಾಕಂದ್ರೆ ನಿಮ್ ಹ್ಯಾಂಡ್ಸ್ ಫ್ರೀ ಆಯ್ತಲ್ವಾ? ಕರೆಕ್ಟ್ ತಾನೆ? ನೀವು ಈಗ ಸೆಂಡ್ ಮಾಡಂಗಿಲ್ವಲ್ಲ, ಆಟೋಮೇಶನ್ ಬಂದ್ಬಿಟ್ಟಿದ್ಯಲ್ಲ. ಇಮೇಲ್ ಸೆಂಡಿಂಗ್ದು ಆಟೋಮೇಶನ್ ಬಂದಿರೋದ್ರಿಂದ ನಿಮ್ಗೆ ನಾಳೆಯಿಂದ ಹೊಸ ಕೆಲಸ ಬರುತ್ತೆ. ಕೆಲಸ ಕಮ್ಮಿ ಆಗಲ್ಲ, ಖುಷಿ ಪಡ್ಬೇಡಿ. ಹೊಸ ಕ್ಯಾಂಪೇನ್ ಬರ್ತಾ ಇದೆ, ಅದಕ್ಕೆ ಇವತ್ತು ನಿಮ್ಮನ್ನ ಆಟೋಮೇಶನ್ ಮಾಡಿಸಿದ್ದು. ಏನ್ ಹೊಸ ಕ್ಯಾಂಪೇನು ಅಂದ್ರೆ, ಕರೆಕ್ಟ್ ಆಗಿ 8 ದಿನದ ಹಿಂದೆ ಇಮೇಲ್ ಕಳಿಸಿರ್ತೀವಲ್ಲ, ಮೊದಲನೇ ಇಮೇಲು ಯಾರಿಗೋ ಕಳಿಸಿರ್ತೀರ, ಏನೋ ಒಂದು ಡೇಟ್ ಬರುತ್ತೆ ಅನ್ಕೊಳ್ಳಿ. ಸುಮ್ಮನೆ ಇದನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. 13ನೇ ತಾರೀಕು ಇಮೇಲ್ ಕಳಿಸಿದ, 8 ದಿನ ಆಗೋಗಿದೆ ಅಲ್ವಾ? 8 ದಿನ ಆಗೋಗಿದೆ. ಈ ಇಮೇಲ್ ಅಲ್ಲಿ ಎಷ್ಟು ಜನಕ್ಕೆ ಹೋಗಿದೆ? ಯಾರಿಗೋ ಒಬ್ಬನಿಗೆ ಹೋಗಿದೆ, ಕರೆಕ್ಟಾ? ಇವ್ನಿಗೆ ಹೋಗಿದೆ. ಓಪನ್ ಮಾಡೋಣ, ಇವನು ಓಪನ್ ಮಾಡೋಣ. ಕಳ್ಸಿರೋದು ಎಷ್ಟು ಜನಕ್ಕೆ? ಒಬ್ಬನಿಗೆ. ಓಪನ್ ಮಾಡೋಣ, ಓಪನ್ ಮಾಡೋಣ. ಸರಿ ಆಯ್ತು. ಆತರ ಪ್ರತಿದಿನಾನು ತೆಗೆದು ನೋಡಿ, ಯಾರು ಇಮೇಲ್ ಓಪನ್ ಮಾಡಿಲ್ಲ, ಮೊದಲನೇ ಇಮೇಲೇ ಓಪನ್ ಮಾಡಿರ್ಬಾರ್ದು. ಕಳಿಸಿದೀವಿ, ಅವ್ನು ನೋಡೇ ಇಲ್ಲ, ಓಪನ್ನೇ ಮಾಡಿಲ್ಲ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೊಗೊಳೋಣ, ನೆನ್ನೆದೇ ತೊಗೊಳೋಣ. ಯಾವ್ದೋ ಒಂದು ಡೇಟ್ ತಗೋತೀನಿ ಎಕ್ಸಾಂಪಲ್ ಆಗಿ. ಇದು ಮುಂದೆ ಬರ್ತಾರ ಕ್ಯಾಂಪೇನ್, 4ನೇ ಇಮೇಲ್ ಕಳಿಸ್ತಾರೆ. ಎಂಟು ಇಮೇಲ್ ಯಾರು ಓಪನ್ನೇ ಮಾಡಿಲ್ಲ. ಇವ್ರಿಗೆ 4ನೇ ಇಮೇಲ್ ಕಳಿಸ್ಬೇಕಂತೆ ಕ್ಲೈಂಟ್. ಏನಿದೆ 4ನೇ ಇಮೇಲ್ ಅಲ್ಲಿ? ಗೊತ್ತಿಲ್ಲ ನನಗೆ. 3 ಇಮೇಲ್ ಅಲ್ಲಿ ಏನಿದೆ ಅಂತ ನೀವುಗಳೆಲ್ಲ ಓದಿಲ್ಲ ಅಂದ್ರೆ, ನಾಳೆ ನನಗೆ ನೀವು ಆ 3 ಇಮೇಲ್ ಅಲ್ಲಿ ಏನಿದೆ ಅಂತ ಓದ್ಬಿಟ್ಟು ಹೇಳಬೇಕು. ಇಷ್ಟು ಜನಕ್ಕೀಗ ಸೆಲೆಕ್ಟ್ ಮಾಡಿ, 8 ಜನ ಓಪನ್ ಮಾಡಿಲ್ಲ, ಇವ್ರನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಒಂದು ಡಿ ಹೇಳ್ತೀನಿ, ಆ ಡಿ ಕ್ರಿಯೇಟ್ ಮಾಡಿ ಮ್ಯಾನ್ಯಲಿ ಕಳಿಸಿ 4ನೇ ಇಮೇಲ್. ಈ ಕೇಸಲ್ಲಿ ಏನೋ ಹಿಂಗಾಯ್ತು. ಆದ್ರೆ ಈಗ ಇಬ್ರು ಓಪನ್ ಮಾಡಿರ್ತಾರೆ, 4 ಜನ ಓಪನ್ ಮಾಡಿರಲ್ಲ. ಅವಾಗ ಏನ್ ಮಾಡೋದು? ಹುಡುಕ್ಬೇಕು ಅವ್ರನ್ನ. ನೀವು ಓಪನ್ ಮಾಡಿರೋರ್ನ ಬಿಟ್ಟು ಓಪನ್ ಮಾಡಿಲ್ದೇ ಇರೋರ್ಗೆ ಮಾತ್ರ ಕಳಿಸ್ಬೇಕು. ಆ ತರ ಹುಡುಕಿ ರೆಡಿ ಇಟ್ಕೊಂಡಿರಿ ನಿಮ್ದ್ರಲ್ಲಿ. ಎಲ್ಲಾದ್ರಲ್ಲೂ ಹುಡುಕಿ ಇಟ್ಕೊಂಡಿರಿ. ನಾಳೆ ಬರೋಕ್ಕೂ ಮುಂಚೆ ಅದನ್ನ ಮಾಡಿರಿ. ಆದ್ರೆ ಮಾಡಿರಿ, ನೋಡೋಣ. ಸೊ ನನಗೊಂದು ಮೀಟಿಂಗ್ ಹೋಗೋದಿದೆ. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಕನೆಕ್ಟಿಂಗ್ ವಿತ್ ಯು ಪೀಪಲ್ ಟುಮಾರೋ. ಸೇಮ್ ಪ್ರೋಸೆಸ್. ಫಸ್ಟ್ 30 ಮಿನಿಟ್ಸ್ ಕ್ಯೂವೆ ಆಗಬೇಕು. ಕ್ಯೂವೆ ನಾನು ಏನೇನು ಮಾಡ್ತಾ ಇದ್ದೀನಿ, ಕ್ಯೂವೆನೂ ಚೇಂಜ್ ಆಗ್ತಾ ಇರಬೇಕು. ನಾನು ಅದನ್ನ ಕ್ಯೂವೆಗೆ ಹೇಳ್ಕೊಡಲ್ಲ. ಏನ್ ಕ್ಯೂವೆ ಮಾಡಬೇಕು, ಏನ್ ಚೇಂಜ್ ಮಾಡಬೇಕು, ಅದನ್ನ ಕ್ಯೂವೆ ಮತ್ತೆ ಕ್ಯೂವೆ ಲೀಡ್ ಕೂತ್ಕೊಂಡು, ಕ್ಯೂವೆ ಮತ್ತೆ ಕ್ಯೂವೆ ಲೀಡ್ ಯಾರು ಅಂತ ಅವ್ರಿಗೆ ಗೊತ್ತು, ಅವ್ರು ಮಾಡ್ಕೋತಾರೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಕ್ಯೂವೆಗೆ ಒಂದು ಕ್ಯೂವೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಆಟೋಮೇಶನ್ ಡೇಟಾ ರಿಫ್ರೆಶ್ ಸ್ಟಡಿ ಇದೆ, ಬಟ್ ಅದಕ್ಕೆ ಇಮೇಲ್ ಹೋಗಲ್ಲ. ಮ್ಯಾನ್ಯಲಿ ರಿಫ್ರೆಶ್ ಮಾಡೋದಕ್ಕೆ ಇಮೇಲ್ ಹೋಗುತ್ತೆ ಆಟೋಮೇಟೆಡ್ ಆಗಿ. 2 ಅರ್ಧ ಕೆಲಸ ಆಗ್ಬಿಟ್ಟಿದೆ. ಅದನ್ನ ಒಂದು ಮಾಡೋದು ಹೆಂಗೆ? ಅವನ್ನೆಲ್ಲ ಒಂದೊಂದೇ ಕಲಿತಾ. ಯಾವ ಆಟೋಮೇಶನ್ ಒಂದೇ ದಿನದಲ್ಲಿ ಆಗಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ಮ್ಯಾನ್ಯಲಿನೇ ಮಾಡಬೇಕು. ಬೋರ್ ಆಗ್ತಾ ಇದೆ ಅನ್ಸ್ದಾಗ ಆಟೋಮೇಶನ್, ಅದು ಬೋರ್ ಆಗ್ತಾ ಇದೆ ಅನ್ಸ್ದಾಗ ಜರ್ನಿ ಬಿಲ್ಡರ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ರಿಯಲ್ ನೋಡಲ್ ಹೆಂಗೆ ಇರುತ್ತೆ ಸರ್ ಇದು ಪ್ರೋಸೆಸ್? ಖಂಡಿತ ಹಿಂಗೆ ಇರುತ್ತೆ. ಓಕೆ. ಹೌದು ಸರ್, ಹಿಂಗೆ ತಾನೇ ಮಾಡೋಕ್ಕಾಗೋದು. ಇಮೇಲ್ ಬರ್ಬೇಕು. ಈಗ 4ನೇ ಇಮೇಲ್ ಬರೋ ಗಂಟ ಕ್ಲೈಂಟ್ ಹೇಳ್ತಾರೆ, ಸರ್ ಈಗ ನಾವು ಈಗ ಇಮೇಲ್ ಕಳಿಸ್ಬೇಕು ಅಂತ ಇಷ್ಟು ಆಟೋಮೇಶನ್ ಆಗೋ ಗಂಟ ಕ್ಲೈಂಟ್ ಕಾಯ್ತಾರ? ಇಲ್ಲ. ನೀವೇ ಯೋಚನೆ ಮಾಡಿ. ದಿನ ಜನ ಬರ್ತಾವ್ರೆ, ಅವ್ರಿಗೆ ವೆಲ್ಕಮ್ ಇಮೇಲ್ ಹೋಗ್ಬೇಕು ತಾನೆ. ಈಗ ಕರೆಕ್ಟ್. ಈಗ ನೀವೇ ಯೋಚನೆ ಮಾಡಿ, ಏನ್ ತಪ್ಪಾಯ್ತು? ಮೊನ್ನೆ ಇಮೇಲ್ ಕಳಿಸಿಲ್ಲ, ಅವ್ರಿಗೆ ಇವತ್ತು correct. ಕಳಿಸ್ತೀರಾ?
ಇಲ್ಲ. ಈಗ ನಿನ್ನೆ ನಮ್ಮ ರೂಲ್ಸ್ ಪ್ರಕಾರ ಏನು, ಈ ಅಪ್- ಈ ನೀವೇ ಯೋಚನೆ ಮಾಡಿ, ರೂಲ್ಸ್ ಪ್ರಕಾರ ಏನು, ಇವತ್ತು 24 ಯಾರಿಗೆ ಇಮೇಲ್ ಹೋಗ್ಬೇಕು? 23rd ಮತ್ತೆ 20 ಮತ್ತೆ ಆ ಎಕ್ಸ್ಪೆಕ್ಟೆಡ್. ದಿನದ ಅವತ್ತೇ ತಾನೇ ಹೋಗ್ಬೇಕು. ಹಾ ಕರೆಕ್ಟ್. ಸೊ ಅದೆಲ್ಲ ಹೇಳಿದ್ದು ಈಗ ಆಟೋಮೇಷನ್ ಹೇಳ್ತಾ ನೀವು. ಇದೆ ವೆರಿ ಗುಡ್ ಕ್ವಶನ್. ನಾನು ಹೇಳ್ತೀನಿ ಆಟೋಮೇಶನ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಹಾ. ಯಾರ್ಯಾರಿಗೆ ಯಾವಾಗ ಇಮೇಲ್ ಹೋಗ್ಬೇಕು ಅವಾಗಲೇ ಹೋಗ್ಬೇಕು, ಕರೆಕ್ಟಾ? ಕರೆಕ್ಟ್. ಹಾ ಈಗ ಸಿಂಪಲ್ ಆಗಿ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನ ಯೋಚನೆ ಮಾಡಿ ನೋಡಿ. ನೀವು ಈಗ ಹೋಗಿ ದುಡ್ಡು ಡ್ರಾ ಮಾಡ್ಕೊ ಬರ್ತೀರಾ, ಹ್ಮ್ ಆಯ್ತಾ? ನಾಳೆ ಮೆಸೇಜ್ ಬಂದ್ರೆ ನೀವು ಗಾಬರಿ ಆಯ್ತೀರಾ ಆಗಲ್ವಾ? ಆಗುತ್ತೆ. ಯಾಕೆಂದ್ರೆ ನೀವು ಡ್ರಾ ಮಾಡಿದ ತಕ್ಷಣ ದುಡ್ಡು ಬಂದಿದ್ರೆ ನಿಮ್ಗೆ ಏನು ಅನ್ಸಲ್ಲ ಹ್ಮ್ ಅಲ್ವಾ? ಇವತ್ತಿನ ದಿನ ಹೆಂಗಿದೆ ಅಂದ್ರೆ, ನೀವು ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇರ್ತೀರಾ, ಇನ್ನೇನೋ ಮಾಡ್ತಾ ಇರ್ತೀರಾ, ಎಷ್ಟೊಂದು ಮೆಸೇಜ್ ಬಂದ್ಬಿಟ್ಟಿರ್ತದೆ ಮೊಬೈಲ್ಗೆ ಅಲ್ವಾ? ಕರೆಕ್ಟ್. ಹಾ ನಾಳೆ ಬೆಳಗ್ಗೆ ಏನಾದ್ರು ದುಡ್ಡು ಕಟ್ ಆಯ್ತು ಅಂತ ಮೆಸೇಜ್ ಬಂದ್ರೆ ನೀವು ಬ್ಯಾಲೆನ್ಸ್ ಗಾಬರಿ ಆಗ್ಬಿಟ್ಟು ಕಾರ್ಡ್ ಬ್ಲಾಕ್ ಮಾಡ್ತೀರಾ, ಹೌದಾ ಅಲ್ವಾ? ಮಾಡ್ತೀವಿ, ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ತೀವಿ. ಸೊ ಲೇಟ್ ಆಗಿ ಬಂದ್ರೆ ತಪ್ಪಲ್ವಾ? ಅಲ್ಲ ಸರ್, ಅಲ್ಲ ಫಸ್ಟ್ ಆಟೋಮೇಷನ್ ಸ್ಟುಡಿಯೋ ಹೋಗಿಂತ ಮುಂಚೆ ಹಿಂಗ್ ಮ್ಯಾನ್ಯುಯಲ್ ವರ್ಕ್ ಮಾಡಿನೇ ಹಿಂಗ್ ಹೋಗ್ತಾನೆ ಇಲ್ಲ ಅಂತ. ಸರ್, ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಸೊ ವೆಲ್ಕಮ್ ಇಮೇಲ್ ಅಲ್ಲಿ ನೀವು ಕೂತು ಮ್ಯಾನ್ಯಲಿ ಕಳಿಸ್ತಿರೋ ಅದೆಲ್ಲ ರಿಸೀವರ್ ಗೊತ್ತಿರಲ್ಲ, ಕರೆಕ್ಟಾ? ಹಾ ಕರೆಕ್ಟ್. ರಿಸೀವರ್ ಕಡೆಯಿಂದ ಯೋಚನೆ ಮಾಡೋಣ. ನಿನ್ನೆ ರಿಜಿಸ್ಟರ್ ಆಗಿದ್ದೀನಿ, ಇವತ್ತು ವೆಲ್ಕಮ್ ಇಮೇಲ್ ಬಂದ್ರೆ ಓಕೆ. ಓಕೆ. ಹಾ ಯಾಕೆ ಅಂದ್ರೆ ರಿಜಿಸ್ಟರ್ ಆದಾಗಲೇ ನಾನೊಂದು ಮೆಸೇಜ್ ಹೇಳ್ತೀನಿ ಅವ್ರಿಗೆ. ರಿಜಿಸ್ಟ್ರೇಷನ್ ಪೇಜ್ ಇರುತ್ತಲ್ಲ, ಹಾ ಟು ಎಕ್ಸ್ಪೆಕ್ಟ್ ಅವರ್ ವೆಲ್ಕಮ್ ಇಮೇಲ್ ಇನ್ ನೆಕ್ಸ್ಟ್ 24 hours ಅಂತ. ಹ್ಮ್ ಅರ್ಥ ಆಯ್ತಾ? ಗೊತ್ತಾಯ್ತು ಸರ್, ಈಗ ಕಾನ್ಸೆಪ್ಟ್ ಗೊತ್ತಾಯ್ತು. 3 ದಿನ ಆದ್ಮೇಲೆ ಬಂದ್ರೆ ಏನ್ ಅನ್ಸುತ್ತೆ ಅವನ್ಗೆ? ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರಲ್ಲ ಕಂಪ್ನಿ ಇದಕ್ಕೆ. ವೆರಿ ಗುಡ್. ಇದು ನಿಮ್ ಬಾಯಲ್ಲಿ ಬಿಟ್ಟು ಬೇರೆ ಯಾರ ಬಾಯಲ್ಲೂ ಬರಲ್ಲ ಭಾಸ್ಕರ್, ಬಿಕಾಸ್ ಯು ಆರ್ ಎಕ್ಸ್ಪೀರಿಯನ್ಸ್. ಬ್ರ್ಯಾಂಡ್ ವ್ಯಾಲ್ಯೂ ಹೊಟ್ಟೋಗ್ಬಿಡುತ್ತೆ ಅಲ್ವಾ? ಕರೆಕ್ಟ್. RCB ಕಪ್ ಗೆಲ್ಬಾರ್ದು, ಅದೇ ಬ್ರ್ಯಾಂಡ್. ಹಂಗೆ ಇದು ಬ್ರ್ಯಾಂಡ್ ವ್ಯಾಲ್ಯೂ ಹೋಗ್ಬಾರ್ದು. ಅದಕ್ಕೆ ಅವ್ರಿಗೆ ಇಮೇಲ್ ಕಳ್ಸಕ್ ಆಗಲ್ಲ. ನಿಮ್ಗೆ ತುಂಬಾ ಚೆನ್ನಾಗಿ ಪ್ರೋಸೆಸ್ ಗೊತ್ತು ಭಾಸ್ಕರ್, ಅಲ್ವಾ? ಹಾ ಸರ್. ಎಸ್ಕಲೇಷನ್ ತಾನೇ ಇದು. ಹಾ ಎಸ್ಕಲೇಷನ್ ಇದು. RCA ಫಿಲ್ ಮಾಡ್ಬೇಕು ತಾನೇ? RCA ಫಿಲ್ ಮಾಡ್ತೀವಿ, ರೂಟ್ ಕಾಸ್ ಅನಾಲಿಸಿಸ್ ಮಾಡ್ತೀವಿ. ಈಗ RCA ಫಿಲ್ ಮಾಡ್ಬೇಕು, ಚಂದ್ರಪ್ರಸಾದ್ ಮತ್ತೆ ಭಾಸ್ಕರ್, ನೀವು ನನ್ನ TL RCA ಫಿಲ್ ಮಾಡಿಸಿ. ಥ್ಯಾಂಕ್ ಯು ವೆರಿ ಮಚ್. ರೆಕಾರ್ಡಿಂಗ್. ಸೊ ಇವೆಲ್ಲ ಪದಗಳು, ಥ್ಯಾಂಕ್ ಯು.